ಕೇಳಿ. ನಿಮ್ಮ ಬದುಕು ಬೋಳುವಾರರ ದಾರಿಯಲ್ಲಿ, ಗುಂಜಾಳರ ದಾರಿಯಲ್ಲಿ, ನಮ್ಮ ಇಲ್ಲಿವರೆಗೆ ಬಂದು ಹೋದ್ರಲ್ಲ ಎಂತೆಂಥ ದೊಡ್ಡ ವ್ಯಕ್ತಿಗಳು, ಅವರ ದಾರಿಯಲ್ಲಿ ನಿಮ್ಮ ಹೆಜ್ಜೆಗಳು ಸಾಗಬೇಕು ಅನ್ನೋದು ಇದರ ಉದ್ದೇಶ. ಮಾನ್ಯ ಬೋಳುವಾರ್ ಸರು ಮೊಹಮ್ಮದ್ ಕುಂಯ್ ಅವರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಈ ಮಾತು ಆರಂಭಿಸುವ ಮೊದಲು ಸಾಮಾನ್ಯವಾಗಿ ವೇದಿಕೆಯಲ್ಲಿ ಇರುವವರೆಗೆ ಎಲ್ಲರಿಗೂ ನಮಸ್ಕಾರ ಮಾಡಬೇಕನ್ನೋ ಕ್ರಮ ಇದೆ. ಅಲ್ಲಿ ಗುಂಜಾಳ್ ಸರ್ ಇಲ್ಲಿ ಒಳಗೆ ಹೋಗಿದ್ದಾರೆ. ಈಗ ನಾನು ಅವರಿಗೆ ಒಬ್ಬರಿಗೆ ನಮಸ್ಕಾರ ಮಾಡಿದರೆ ಇಡೀ ನಮ್ಮ ಜಗತ್ತಿನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನಮಸ್ಕಾರ ಮಾಡಿದಾಗ ಆಗುತ್ತೆ. ಅವರಿಗೆ ನಾನು ನಮಸ್ಕಾರ ಮಾಡಿ ನಾನು ನನ್ನ ಮದುವೆ ಬಿಟ್ಟು ಬೇರೆಯವರ ಮದುವೆಗೆ ಹೋದದ್ದು ನನ್ನ ಮಕ್ಕಳ ಮದುವೆಯಲ್ಲಿ ಮಾತ್ರ. ಬೇರೆ ಯಾವುದೇ ನಾನು ಮದುವೆಗಳಿಗೆ ಹೋದರೂ ಕೂಡ ಹೊರಗಿನಲೇ ಅಲ್ಲಿಂದ ಹೋಗ್ತಾ ಇದ್ದೆ. ಆದರೆ ನನಗೆ ಇಲ್ಲಿ ಬಂದಾಗ ಒಂದು ಸಂತೋಷ ಏನಾಯಿತು ಅಂದರೆ, ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲಿ ಹೆಂಗಸರು ಎಡಬದಿಗೂ ಗಂಡಸರು ಬಲಬದಿಗೂ ಕೂತಿರ್ತಾರೆ. ಇಲ್ಲಿ ಮಕ್ಕಳಿಗೆ ಮತ್ತೆ ಬಂದವರು ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಬಂದರು. ಆದರೆ ಇಲ್ಲಿ ನಾನು ಬಂದಾಗ ಮೊದಲು ಗಮನಿಸಿದ್ದು, ಇಲ್ಲಿ ನನ್ನ ಸಹೋದರಿಯರು ಬಲಕ್ಕಿದ್ದಾರೆ, ಸಹೋದರರೆಲ್ಲ ಇಲ್ಲಿದ್ದಾರೆ. ನನಗೆ ಬದಲಾವಣೆ ಆಗುತ್ತೆ ಅಂತ ಗ್ಯಾರಂಟಿ ಆಯಿತು. ನಿಜವಾಗಿ ನನ್ನ ಬದುಕಿನಲ್ಲಿ ಇದ್ದ ಆಸೆ, ನನ್ನ ಎಲ್ಲ ಕೃತಿಗಳಲ್ಲೂ ಕೂಡ ಒಂದೇ, ನಮ್ಮ ಹೆಣ್ಣು ಮಕ್ಕಳು ಓದಬೇಕು ಅಂತ. ಇಷ್ಟೇ, ತೀರಾ ಸರಳ ವಸ್ತು. ಇದು ಬಿಟ್ಟು ನನ್ನ ಯಾವ ಕಥೆಗಳಲ್ಲೂ ಬೇರೆ ಏನೂ ಇಲ್ಲ. ಯಾವುದೇ ನೀವು ನನ್ನ ಪುಸ್ತಕ ಓದಿ, ಅದರ ಮೇನು ಉದ್ದೇಶನೇ ಹೆಣ್ಣು ಮಕ್ಕಳನ್ನು ಓದಿಸುವುದು. ತೀರ ಸರಳ ಮತ್ತು ಒಂಥರ ಹುಚ್ಚುತ ಅಂತ ಅನಿಸೋದಿಲ್ವ? ಮತ್ತು ಇಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿದ ಮಕ್ಕಳಿದ್ದಲ್ಲ, ನಾನು ನಿಮ್ಮಾಗೆ ಇದ್ದವನ್ರಿ, ಏನು ಹೆದರಬೇಡಿ. ನಿಮಗೆ ಯಾರು ಏನೋ ಹೇಳಿದ್ರಲ್ಲ, ನೀವೇನು ಮಾತಾಡ್ತಿದ್ರೆ ನಿಮ್ಮ ಹಾಗೆಯೇ ನಾನು ಇದ್ದೆ. ಹಠ ಹಿಡಿದ್ರೆ ನೀವು ನನ್ನಾಗೆ ಆಗ್ಬೋದು, ನನಗಿಂತ ದೊಡ್ಡ ಜನ ಆಗ್ಬೋದು. ಆದ ಕಾರಣ ಯಾರು ಏನೂ ಇಲ್ಲ. ಮಹಾತ್ಮ ಗಾಂಧಿ ಒಬ್ಬ ಪುಕ್ಕ, ಒಂದು ಚಿಲ್ಲರೆ ಮನುಷ್ಯ. ಮಹಾತ್ಮ ಗಾಂಧಿ ದೊಡ್ಡ ಸಂಖ್ಯೆಯೂ ಅಲ್ಲ. ಮನಸ್ಸು ಮಾಡಿದರೆ ನಾವು ಎಲ್ಲರೂ ಮಹಾತ್ಮ ಆಗ್ಬೋದು. ಯಾಕಂತೇಳಿದ್ರೆ, ಅಲ್ಲ, ಮಹಾತ್ಮ ನಮಗಿಂತ ಏನು ದೊಡ್ಡ ಹೇಳಿ, ಏನು ಮಾಡಿದ್ದಾನೆ ರೀ? ಶಾಲೆಯಲ್ಲಿ ಪುಕ್ಕ 2 ಸೆಂಟೆನ್ಸ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇದು ಹೇಗೋ ಕಲ್ತ ಬಾರೆಟ್ಲೋ ಆಯಿತು, ಬಂದ ಕೋರ್ಟಿಗೆ ಹೋದವನಿಗೆ ಕಕ್ಷಿದಾರ ಹತ್ರ ಹೇಗೆ ಮಾತಾಡೋದು ಗೊತ್ತಿಲ್ಲ. ಯಾರೋ ಒಂದು ಮಹಿಳೆದು ಒಂದು ಕೇಸ್ ಸಿಗುತ್ತೆ, 30 ರೂಪಾಯಿ ಫೀಸ್ ಕೊಡ್ತಾಳೆ, ಬಂದು ನಿಂತ್ಕೊಳ್ತಾನೆ, ಎದುರು ಹೀಗಿದ್ದಾನೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸ್ಟ್ಯಾಮರಿಂಗ್ ಆಗಿ, ಸ್ಟ್ಯಾಮರಿಂಗ್ ಬಗ್ಗೆ ನಾನು ಮತ್ತೆ ಹೇಳ್ತೇನೆ, ಕೆಲವರಿಗೆ ಅದು ಹೆಲ್ಪ್ ಆಗ್ಬೋದು. ಅದು ಸ್ಟ್ಯಾಮರಿಂಗ್ ಆಗಿ ಇಲ್ಲ ನಾನು ಇಲ್ಲ ಅಂತ ಕೂಡ 30 ರೂಪಾಯಿ ವಾಪಸ್ ಕೊಟ್ಟಂತಹ ಆ ಮಹಾತ್ಮನನ್ನು ಈ ಫೇಸ್ಬುಕ್ಕು ಟ್ವಿಟ್ಟರು ಯಾವುದೋ ಇಲ್ಲದ ಸಮಯದಲ್ಲಿ ಜಗತ್ತಿಗೆ ಹೇಗೆ ಅವ ಮಹಾತ್ಮ ಆದ? ನನಗೆ ಮಹಾತ್ಮ ಗಾಂಧಿ ಬಗ್ಗೆ ಪುಸ್ತಕ ಬರೆಯುವಾಗ ಒಂದನಿಸಿದ್ದು, ಮಹಾತ್ಮ ಆಗಬೇಕಾದ್ರೆ ಅವನಿಗೆ ಆತ್ಮ ಇರಬೇಕಾಗತ್ತೆ. ದೊಡ್ಡ ಆತ್ಮ ಇದ್ದವರು ಮಾತ್ರ ಮಹಾತ್ಮ ಆಗಲಿಕ್ಕೆ ಸಾಧ್ಯ. ಆದರೆ ಆತ್ಮ ಇರುವುದು ಹಿಂದೂಗಳಿಗೆ ಮಾತ್ರ. ನಾನು ಮುಸ್ಲಿಮ್ ಅಲ್ಲ ಹುಟ್ಟಿದ್ದು, ನನಗೆ ಆತ್ಮ ಇಲ್ಲ, ನಾನು ಮಹಾತ್ಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಶಾಕ್ ಆಗುತ್ತಲ್ಲ ನಿಮಗೆ? ಹಿಂದೂ ಅಲ್ಲದಿದ್ದರೆ ಒಬ್ಬ ಮನುಷ್ಯ ಮಹಾತ್ಮ ಆಗಲಿಕ್ಕೆ, ಮಹಾನ್ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ್ಮದ ಕಲ್ಪನೆ ಇರುವುದು ಹಿಂದೂಗಳಿಗೆ ಮಾತ್ರ. ಬೌದ್ಧ ಧರ್ಮದಲ್ಲಿ ಪುನರ್ಜನ್ಮದ ಕಲ್ಪನೆ ಇದ್ದರೂ ಕೂಡ ಆತ್ಮದ ಕಲ್ಪನೆ ಇಲ್ಲ. ಆತ್ಮ ಇಲ್ಲದೆ ನಮಗೆ ಹಿಂದೂಗಳಿಗೆ ಮರುಹುಟ್ಟು ಸಾಧ್ಯ ಆಗೋದಿಲ್ಲ. ಈ ಮಹಾತ್ಮ ಗಾಂಧಿಗೆ ಮತ್ತು ಮಹಾತ್ಮ ಅಂತ ಯಾಕೆ ಕರಿತೀವಿ ನಾವು? ಯಾವುದೇ ಹೆಣ್ಣು ಜಗತ್ತಲ್ಲಿ ಯಾಕೆ ಮಹಾತ್ಮ ಆಗೋದಿಲ್ಲ? ಜಗತ್ತಿನ ಯಾರಾದರೂ ಒಂದು ಹೆಣ್ಣು ಮಗಳು, ಒಂದು ಮಗು ದೊಡ್ಡದಾದ ಬಳಿಕ ಅವ್ರು ಯಾಕೆ ಮಹಾತ್ಮ ಅನಿಸ್ಕೊಳ್ಳೋದಿಲ್ಲ? ಮೊದಲು ಗಂಡು ಆಗಿರಬೇಕು, ಆನಂತರ ಹಿಂದೂ ಆಗಿರಬೇಕಲ್ವಾ? ಇರಲಿ ಬಿಡಿ, ನಿಮ್ಮ ತಲೆ ಮೊದಲೇ ಹಾಳು ಮಾಡೋದು ಬೇಡ. ನಾನು ಯಾಕಂದ್ರೆ ನಾನು ಇಲ್ಲಿ ಕಂಡಾಗ, ಯಾಕೆ ನಿನ್ನೆ ರಾತ್ರಿಯೇ ನಾನು ಇಲ್ಲಿ ಇದು ನೋಡಿದೆ, ಯಾವುದು ಶ್ರೀಕೃಷ್ಣ ಪಾರಿಜಾತ. 45 ವರ್ಷದ ಹಿಂದೆ ಗುಲ್ಬರ್ಗದಲ್ಲಿ ಇರುವಾಗ ಒಮ್ಮೆ ನೋಡಿದ್ದೆ. ನನಗೆ ಮತ್ತೆ ಆ ಜನಪದ ಕಲಾವಿದರಿಗೆ ಏನು ಪಟ ಮಾತಾಡ್ತಾರೆ, ಒಂದು ಸ್ಲಿಪ್ ಇಲ್ಲ, ಚಿಟ್ಟಿ ಇಲ್ಲ. ನೋಡಿ, ಇಲ್ಲೊಂದು ಚಿಟ್ಟಿ ಇದೆ, ಈ ಚಿಟ್ಟಿ ಬಗ್ಗೆ ಮತ್ತೆ ಹೇಳ್ತೀನಿ ನಾನು. ಆ ಮನುಷ್ಯರು ಎಂಥ ಅದ್ಭುತವಾಗಿ ಮಾತಾಡಿದ್ರು. ನನಗಂತೂ 2 ಗಂಟೆ ದಿಗ್ಭ್ರಮೆ. ಅವರಷ್ಟು ಶಕ್ತಿ ನನಗಿಲ್ಲವಲ್ಲ ಅಂತ. ನಾನು ಚಿಟ್ಟಿ ಹಾಕ್ಕೊಂಡು ಹೋಗ್ತೇನೆ ಗೊತ್ತಾ.
ಈ ಚಿಟ್ಟಿಯಲ್ಲಿ ಏನು ಮಾತಾಡಬೇಕು ಅಂತ ಎಂಬುದು ಇರುವುದಿಲ್ಲ. ನಾನು ಇಲ್ಲಿ ಏನನ್ನು ಮಾತಾಡಬಾರ್ದು ಅಂತ ಇರುತ್ತೆ. ಯಾಕಂದರೆ ನನ್ನ ಯಾವುದೇ ಮಾತುಗಳು ಕೂಡ ಉಂಟಲ್ಲ, ಎರಡು ಅರ್ಥಗಳು ಕೊಡುತ್ತೆ. ನಾನೀಗ ನಾಳೆ ಹೆಡ್ಲೈನಲ್ಲಿ ಏನು ಬರ್ಬೋದು, ಮಹಾತ್ಮ ಗಾಂಧಿ ಆಗಲು ಒಬ್ಬನು ಹಿಂದೂ ಆಗಿರಲೇಬೇಕಾಗುತ್ತೆ ಅಂತ ಹೆಡ್ಲೈನ್ ಬರುವ ಸಾಧ್ಯತೆಗಳು ಇರುತ್ತೆ. ಅಂದರೆ ಪತ್ರಿಕೆಗಳವರಿಗೆ ಪತ್ರಿಕೆ ಸೇಲ್ ಮಾತ್ರ, ಅವರೇನು ನನ್ನ ಶತ್ರುಗಳಲ್ಲ, ಅವರಿಗೆ ಒಂದು TRP ಬರಬೇಕು ಅಷ್ಟಕ್ಕೆ. ಯಾಕಂದರೆ ಹಿಂದೆ ಕುವೆಂಪುರವರ ನಾನು ಅಪ್ಪನಿಗಿಂತ ನೆಕ್ಸ್ಟ್ ಯಾರನ್ನಾದರೂ ಗೌರವಿಸಿದ್ದಾರೆ ಕುವೆಂಪು ಅವರನ್ನು. ಆದರೆ ಇದೇ ಕುವೆಂಪು, ನೀವು ಮಲೆಗಳಲ್ಲಿ ಮದುಮಗಳು ಓದಿದ್ರೆ ಯಾರಾದರೂ ಹೆಸರು ಕೇಳಿದ್ದೀರಾ? ಮಲೆಗಳಲ್ಲಿ ಮದುಮಗಳಲ್ಲಿ ಸುಮಾರು 300-400 ಪಾತ್ರಗಳು ಬರುತ್ತೆ. ಗೌಡನು ಬರ್ತಾನೆ, ಚಮ್ಮಾರ ಬರ್ತಾನೆ, ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲರೂ, ನಾಯಿಯೂ ಬರುತ್ತೆ, ಎಲ್ಲರೂ ಬರ್ತಾರೆ, ಬೇರೆ ಬೇರೆ ಜಾತಿಯವರು. ಒಂದು 500 ಜಾತಿ ಇದೆ ನೋಡಿ ಭಾರತದಲ್ಲಿ. ಮುಸ್ಲಿಮರು ಬರ್ತಾರೆ. ಎಲ್ಲ ಜಾತಿಯವರಿಗೆ ಬಂದವರಿಗೆ ಹೆಸರು ಇರುತ್ತೆ. 4 ಜನ ಮುಸ್ಲಿಮರು ಬರ್ತಾರೆ, ಅವರಿಗೆ ಹೆಸರು ಇಲ್ಲ. ಲುಂಗಿ ಸಾಬು, ಚಡ್ಡಿ ಸಾಬು, ಇನ್ನೊಂದು ಸಾಬು ಅಂತ ಮಾತ್ರ ಕರೀತಾರೆ. ಒಂದು ಏನಾದರೂ ಒಂದು ಹೆಸರು ಕೊಡಬಾರ್ದ? ಇಸ್ಮಾಲಿನೋ ಅಬ್ದುಲ್ಲನೊಂದು ಹೆಸರು ಕೊಡಬಾರ್ದ? ಇದನ್ನೇ ನಾನು ಪ್ರಶ್ನೆ ಮಾಡ್ತೇನೆ ಅಂದರೆ, ಇದನ್ನು ಬರೆದವರು ವಿಶ್ವಮಾನವ. ಒಂದು ಸುಳ್ಳು ಬರಿಬೋದಾಗಿತ್ತಲ್ಲ. ಅದರಲ್ಲಿ ಬರುವಂಥ 4 ಮಂದಿ ಮುಸ್ಲಿಮರು ಕೂಡ ಕೆಟ್ಟವರು. ಇದನ್ನು ಮೋದಿ ಹೇಳಿದ್ದಲ್ಲ, ಕುವೆಂಪುರವರು ಹೇಳಿದ್ದು. ನಾನು ಅಪ್ಪನಷ್ಟೇ ಗೌರವಿಸುವಂಥ ಕುವೆಂಪುರವರು ಹೇಳುವಾಗ ನಾನು ಸಿಟ್ಟು ಬರಬೇಕೇ ಬೇಡವಾ? ಯಾಕಂದರೆ 4 ಜನರು ಕೂಡ ಇರುವ ಕೆಲಸ ಏನು ಗೊತ್ತಾ? ಹೊನ್ನಳ್ಳಿ ಹೊಡೆತ ಅಂತ ಇದೆ. ಕೆಲಸಕ್ಕೆ ಜನ ಬರ್ತಾರಲ್ಲ, ಅವ್ರ ಹತ್ರ ಹೋಗಿ ವಸೂಲು ಮಾಡುವಂಥದ್ದು, ಅವರು ತಪ್ಪು ಮಾಡಿದ್ರೆ ಹೊಡೆಯುವಂಥದ್ದು, ಚಾಟಿಯಲ್ಲಿ ಹೊಡೆಯುವಂಥ ಕೆಲಸಗಳು ಇದ್ಯಾವ್ರಿ ಮಧ್ಯದಲ್ಲಿ? ಕುವೆಂಪು ಫೂರ್ ಕಾಣುತ್ತೆ, ದಯವಿಟ್ಟು ಕ್ಷಮಿಸಿ. ಅಲ್ಲ, ಇದು ನಿಮಗೆ ಎಲ್ಲರಿಗೂ ಒಂಥರ ಏನು ಹೇಳ್ತಾ ಇವ, ಅತ್ಲಗೂ ಮಾತಾಡ್ತಾನೆ, ಇತ್ಲಗೂ ಮಾತಾಡ್ತಾನೆ, ನಾನು ಬದುಕಿದ್ದೇ ಹಾಗೆ. ಇಲ್ಲದಿದ್ದರೆ ಬಹಳ ಕಷ್ಟ ರೀ. ಯಾಕಂದರೆ ಹುಟ್ಟು ನಮಗೆ ಆಯ್ಕೆ ಅಲ್ಲ. ನಾವು ಎಲ್ಲಿ ಹುಟ್ಟಬೇಕು ಎಂಬುದನ್ನು ನಾವು ಅರ್ಜಿ ಹಾಕಿ ಹುಟ್ಟಲಿಕ್ಕೆ ಆಗೋದಿಲ್ಲ. ನಾನು ಒಂದು ವೇಳೆ ಆ ಅವಕಾಶ ನನಗೆ ಇರ್ತಿದ್ರೆ, ನಾನು ಮುಂದಿನ ಜನ್ಮದಲ್ಲಿ ಹಿಂದೂಸ್ತಾನದಲ್ಲಿ ಹುಟ್ಟದಂಗೆ ಬರ್ಕೊಡ್ತೀನಿ. ನನ್ನ ಯಾವುದೋ ಪುಸ್ತಕದಲ್ಲಿ ಬರೆದೇ, ನಾನು ಇದು ಬ್ಲರ್ಬಲ್ಲೇ ಇರಬೇಕು ಅದು. ನಾನು ಹುಟ್ಟುವುದಾದರೆ ಭಾರತದಲ್ಲಿ ಹುಟ್ಟುತ್ತೇನೆ. ಯಾಕಂದರೆ ಭಾರತದಲ್ಲಿ ಮುಸ್ಲಿಮರಷ್ಟು ಸುಖವಾಗಿ ಇರುವವರು ಜಗತ್ತಲ್ಲಿ ಯಾವ ಮುಸ್ಲಿಮರು ಕಂಟ್ರಿಯಲ್ಲೂ ಇಲ್ಲ ರೀ. ಯಾಕಂದರೆ ನಾನು ಇಲ್ಲಿ ಏನೋ ಮಾತಾಡ್ಬೋದು, ಆದರೆ ಬೇರೆ ದೇಶಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ನಾನು ವೇದಿಕೆಯಲ್ಲಿ ನಿಂತುಕೊಂಡು ಬಹಿರಂಗವಾಗಿ ಮುಸ್ಲಿಮರ ವಿರುದ್ಧ ಏನೂ ಮಾತಾಡೋ ಹಾಗಿಲ್ಲ. ನನ್ನ ಉದ್ದೇಶ ಮುಸ್ಲಿಮರ ವಿರುದ್ಧ ಮಾತಾಡೋದಲ್ಲ, ನಾನು ಮುಸ್ಲಿಮರ ಪರವಾಗಿಯೇ ಇರುವವನು. ನಾನು ಕೂಡ 4 ಅಕ್ಷರ ಓದಿದವ, 4 ಅಕ್ಷರ ಬರೀಲಿಕ್ಕೆ ಗೊತ್ತಿದ್ದವ, ಮುಸ್ಲಿಮರ ಪರವಾಗಿ ಇಲ್ಲದಿದ್ದರೆ ಮತ್ತೆ ಅವರೊಟ್ಟಿಗೆ ಯಾರಿದ್ದಾರೆ ರೀ? ನನ್ನ ಓದಿರಿ ಪುಸ್ತಕದ ಬರೆಯುವ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ನಮ್ಮ ಊರಲ್ಲಿ ಗೋಳಿ ತೊಂಡು, ಅದು ಪುತ್ತೂರಿನ ಹತ್ತಿರ ಒಂದು ಹಳ್ಳಿ ಇದೆ, ಅಲ್ಲಿ ಒಬ್ಬರು ಹಾಜಾರ್ ಇದ್ದಾರೆ. ಹಾಜಾರ್ ಅಂದರೆ ಮಕ್ಕಕ್ಕೆ ಹೋಗಿ ಬಂದವ್ರನ್ನ ಹಾಜಾರ್ ಅಂತ ಕರೀತಾರೆ. ಆ ಮನುಷ್ಯ ನನ್ನ ಒಂದು 60-70 ವರ್ಷಗಳ ಹಿಂದೆ, ಅದು ಹೌದು ಅದಕ್ಕಿಂತ ಹಿಂದೆ, ಊರವರೆಲ್ಲ ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ 50, 20, 30 ಹಡಗಿನಲ್ಲಿ ಮಕ್ಕಕ್ಕೆ ಹೋಗಿ ಬಂದವರು. ಇವತ್ತು ಕೂಡ ಬರೇ ಬಡವರವರು. ಅಂದರೆ ಮಕ್ಕಳೇನೋ ದುಬೈಗೆ ಹೋಗಿ ಏನೋ ಕೆಲಸ ಮಾಡ್ತಾಯಿದ್ರೆ ಊಟ ಮಾಡ್ತಿದ್ದಾರೆ. ಅವ್ರಿಗೆ ಸುಮಾರು 80-85 ಆಗಿದೆ. ನಾನು ಓದಿರಿ ಪುಸ್ತಕ, ಪ್ರವಾದಿಯವರ ಬಗ್ಗೆ ಪುಸ್ತಕ ಬರೆಯುವಾಗ ವಾರಕ್ಕೊಂದು 2 ಸಾರಿ ಮಧ್ಯಾಹ್ನ ಹೊತ್ತಿಗೆ ಫೋನ್ ಮಾಡ್ತೇನೆ. ಸರ್ ಇದು ಯಾಕೆ ಸರ್ ಹೀಗೆ, ಅದು ಯಾಕೆ ಸರ್ ಹಾಗೆ, ಮೊಹಮ್ಮದ್ ಅದು ಯಾಕೆ ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತ. ಅವರು ಪಾಪ ಉತ್ತರ ಕೊಡ್ತಾಯಿದ್ರು. ಒಂದು ದಿವಸ ಮಧ್ಯಾಹ್ನ ನನಗೆ ಹೇಳಿದರು, ಬೊಳ್ವಾರು, ಅವ್ರು ನನ್ನ ಬೊಳ್ವಾರ್ದು ಕರೀದಿಲ್ಲ, ಮಮ್ಮದುನಿ ಅಂತ ಕರೀತಾರೆ ಅವರು. ಅವ್ರು ಹೇಳಿದರು, ಮಮ್ಮದುನಿ, ನೀನು ಇನ್ನು ಮುಂದೆ ನನಗೆ ಫೋನ್ ಮಾಡಬೇಡ. ನಿನ್ನ ಹತ್ರ ಮಾತಾಡಿದ ಬಳಿಕ ನಾನು ಮಧ್ಯಾಹ್ನದ ನಮಾಜ್ ಮಾಡ್ತೇನಲ್ಲ, ಅದು ಅಲ್ಲ ಸ್ವೀಕಾರ ಮಾಡಲಿಕ್ಕಿಲ್ಲ ಅಂತ. ನನಗೆ ತುಂಬ ಒಳ್ಳೆಯ ಸಜ್ಜನ, ಕೋಮುವಾದಿ ಅಲ್ಲ, ಜಾತಿವಾದಿ ಅಲ್ಲ, ಒಂದು ಸಂಪ್ರದಾಯಸ್ಥ ಒಬ್ಬ ಮುದುಕ, ದೇವರ ಬಗ್ಗೆ ನಂಬಿಕೆ ಇರೋ ಮನುಷ್ಯ. ನಾನು ಸಡನ್ನಾಗಿ ಹೇಳಿಬಿಟ್ಟೆ, ನೀವೊಂದು ಕೆಲಸ ಮಾಡಿ ಸ್ವಾಮಿ, ಮಧ್ಯಾಹ್ನ ನಮಾಜ್ ಮಾಡ್ತೀರಲ್ಲ, ನಮಾಜ್ ಮಾಡಿ ದುವಾ ಮಾಡುವಾಗ ಅಲ್ಲನ ಹತ್ರ ಒಂದು ಕೇಳಿಬಿಡಿ. ದಿನಾಲೂ ಒಬ್ಬ ನನ್ನ ಸಂಬಂಧಿಕನೇ ಒಬ್ಬ ಪೆದಂಬ ಅಂದರೆ ಏನು ಗೊತ್ತಾ, ಅಂದರೆ ಉಲ್ಟ ಮಾತಾಡೋ,
ಅವ ನನಗೆ ಫೋನ್ ಮಾಡಿ ದಿನಾಲು ಇದು ಕೇಳ್ತಾ ಇದ್ದಾನೆ, ಏನು ಮಾಡಲಿ ನಾನು ಅಂತ. ನಾನು ಇವರಿಗೆ ಹೇಳಿದೆ, ನೀನು ನಮಾಜು ಮಾಡಿ ದುವಾ ಮಾಡುವಾಗ ಅಲ್ಲನ ಹತ್ರ ಈ ಪ್ರಶ್ನೆ ಕೇಳು. ಒಬ್ಬ ನನಗೆ ದಿನಾಲೂ ಫೋನ್ ಮಾಡ್ತಾನೆ, ಬೆಳೆದೆಲ್ಲ ಪ್ರಶ್ನೆ ಕೇಳ್ತಾನೆ. ಆಗ ಅಲ್ಲ ನಿನಗೆ ಏನು ಹೇಳ್ತಾನ ಅದನ್ನು ನಾನು ಮಧ್ಯಾಹ್ನ 2 ಗಂಟೆಗೆ ಫೋನ್ ಮಾಡ್ತೇನೆ, ನನಗೆ ಹೇಳು ಅಂತ. ಆ ಮನುಷ್ಯ ಒಂದು ಅರ್ಧ ನಿಮಿಷ ಮಾತಾಡಿಲ್ಲ. ಆನಂತರ ಅವರು ಹೇಳಿದ ಒಂದು ಸೆಂಟೆನ್ಸು ನನಗೆ ಇವತ್ತು ಹೇಳುವಾಗಲೂ ಒಂದು ರೋಮಾಂಚನ ಆಗುತ್ತೆ. ಮೊಹಮ್ಮದೂನಿ, ನಾಳ್ದು ಮಹೇಶರ ಅಂದರೆ ಅಂತಿಮ ದಿನ. ಇಸ್ಲಾಂನಲ್ಲಿ ಒಂದು ನಂಬಿಕೆ ಇದೆ, ಅಂತಿಮ ದಿನದಲ್ಲಿ ಅಲ್ಲಾಹ್ ನಮ್ಮನ್ನು ಎನ್ಕ್ವೈರಿ ಮಾಡಿ ಅದಕ್ಕೊಂದು ಎನ್ಕ್ವೈರಿ ಕಮಿಷನ್ ಇದೆ, ಎನ್ಕ್ವೈರಿ ಮಾಡಿ ನಿನಗೆ ಸ್ವರ್ಗದಲ್ಲಿ ಎ ಸಿ ರೂಮು ನಿನಗೆ ಇಲ್ಲ ಇತ್ಯಾದಿಗಳೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಅಲ್ಲೇ. ಹಾಗೆ ಆಖಿರತ್ ದಿನ, ಅಂತಿಮ ದಿನ ನಾವು ಅಲ್ಲಿ ಬರ್ತೀವಲ್ಲ ಎಲ್ಲರೂ. ನಾನು ಬಂದಾಗ ನೀನು ಅಲ್ಲಿ ಪ್ರವಾದಿಯ ಪಕ್ಕದಲ್ಲಿ ನಿಂತಿರ್ತೀಯ. ನನ್ನನ್ನು ಕಂಡಾಗ ನನ್ನ ಬಗ್ಗೆ 2 ಮಾತು ಪ್ರವಾದಿಯವರಿಗೆ ಹೇಳಿ ನನಗೊಂದು ಸ್ವರ್ಗಕ್ಕೆ ಕಳಿಸೋಂದ್ರು. ನನಗೆ ಇವತ್ತು ಕೂಡ ಆ ಮನುಷ್ಯನ ನಂಬಿಕೆ, ಅವನಿಗೆ ಒಂದು ಧರ್ಮದ ಬಗ್ಗೆ ಇರೋ ನಂಬಿಕೆ. ನಾನೊಬ್ಬ ಕಚಡ, ನಾನು ಏನೇನೋ ಯೋಚನೆ, ನನ್ನ ಉದ್ದೇಶಗಳು ಬೇರೆಯೇ ಇದೆ. ಬೇರೆ ಏನೇನು ಕೇಳುವಾಗ ಅದನ್ನು ಅವರು ನನಗೆ ಹೇಳಿದ ಮಾತು, ನೀನಲ್ಲಿರ್ತೀಯ, ನನ್ನ ಪರವಾಗಿ 2 ಮಾತು ಪೈಗಂಬರಿಗೆ ಹೇಳಿ, ಪ್ರವಾದಿಗೆ ಹೇಳಿ ನನಗೊಂದು ಸ್ವರ್ಗಕ್ಕೆ ಒಂದು ಎಂಟ್ರಿ ಕೊಡಿಸುವಂಥ. ಇದು ಮುಂದೆ ನಾನು ಏನು ಮಾಡಿದೆ, ಇದು ನಾನು ಆ ಬಳಿಕ ಉಮ್ಮ ಬರೆದಾಗ ಮಂಗಳೂರಿನ ಬಹಳ ದೊಡ್ಡ ಮೌಲವಿಯವರು, ತುಂಬ ಸಜ್ಜನ, ಒಂದು 70 ವರ್ಷ ಆಗಿತ್ತು. ಅವರು ನನಗೆ ಯಾರತ್ತೋ ಫೋನ್ ನಂಬರ್ ತಗೊಂಡು ಒಂದು ದಿವಸ ಮಧ್ಯಾಹ್ನ ಫೋನ್ ಮಾಡಿದರು ನನಗೆ, ನೀನು ಮತ್ತೆ ಅದನ್ನೇ ಯಾಕೆ ಬರೀತೀನಿ ನೀನು. ಹಾಗೆ ನಾನು ಹೇಳಿದೆ, ಯಾಕಂದ್ರೆ ನನ್ನ ಮನೆಯಲ್ಲಿ ನಿಮಗೆಲ್ಲ ನೋಡಿ ಗೊತ್ತಾಗುತ್ತೆ, ನನ್ನ ಕಂಪ್ಯೂಟರ್ ಟೇಬಲ್ನ ಪಕ್ಕದಲ್ಲಿ ಕಿಟಕಿ ಇದೆ. ನಾನು ಸಡನ್ನಾಗಿ ಅವರು ಫೋನ್ ಮಾಡಿದಾಗ ದೊಡ್ಡ ಹಿರಿಯವರು, ಅವರು ದೊಡ್ಡ ಮನುಷ್ಯರು. ನಾನು ಹೇಳಿದೆ, ಸ್ವಾಮಿ ಇಲ್ಲಿ ಪಕ್ಕದಲ್ಲಿ ನನ್ನ ಬಲಕ್ಕೊಂದು ಕಿಟಕಿ ಇದೆ, ಕಿಟಕಿಯಲ್ಲೆಲ್ಲ ಅಲ್ಲ ನಿಂತಿರ್ತಾನೆ. ಮಗನೇ ನಿನಗೆ ಓದಿಸಿದ್ದು, ನಿನಗೆ ಇದನ್ನೆಲ್ಲ ನಾನು ಕಲಿಸಿದ್ದು ಯಾಕೆ, ಇದನ್ನು ಬರೆದು ಜನರಿಗೆ ತಿಳಿಸುವಂತ. ನಾನು ಅವರ ಮಾತು ಕೇಳಬೇಕಾ ನಿಮ್ಮ ಮಾತು ಕೇಳಬೇಕಾ ಕೇಳಿದೆ. ಅವರಿಗೆ ಶಾಕು, ಅರೆ ಅಲ್ಲನ ಮಾತು ಕೇಳಬೇಕಾ ನಿಮ್ಮ ಮಾತು ಕೇಳಬೇಕಾ. ಇದು ನಾನು ಆತ್ಮಚರಿತ್ರೆಯಲ್ಲಿ ಬಗ್ಗೆ ಯಾವುದು ಸುಳ್ಳು ಹೇಳೋ ಧೈರ್ಯ ಇಲ್ಲ ನನಗೆ. ಯಾಕಂದರೆ ನಾಳ್ದು ಮಹೇಶ್ವರದಲ್ಲಿ ಇದೇ ಥರ ನಾನಲ್ಲಿ ಫಸ್ಟ್ ಲೈನಲ್ಲಿ ಇದ್ದಾಗ ಕೇಳಿದರೆ, ಯಾಕಂದರೆ ಅಣುರೇಣು ತೃಢಕಾಷ್ಟ ಕೂಡ ಎಲ್ಲವನ್ನೂ ನಡೆಸುವ ಅವನು ಇರೋದಕ್ಕೆ ಪರಮಾತ್ಮ ಆಗಿದ್ದಾಗ ನಾನು ಹೀಗೆಲ್ಲ ತಮಾಷೆ ಮಾಡೋದು ಕೂಡ ಅವನ ಇಷ್ಟದಿಂದ ಅಲ್ವಾ. ಅವನು ನನಗೆ ನೀನು ಮಾತಾಡಬೇಡ ಅಂತ ಹೇಳಿದರೆ ಒಂದು ಮಾತು ಆಡಲಿಕ್ಕೆ ಸಾಧ್ಯ ಆಯ್ತಾ. ನೀವು ನಂಬೋ ದೇವರುಗಳು ಯಾವನೇ ಅವರು ನಿಮ್ಮಿಷ್ಟ, ಅದು ನಮಗೆ ಅಪ್ಪ ಅಮ್ಮ ಏನು ಹೇಳ್ಕೊ ಅದು ಮಾಡ್ತೇವೆ. ಆದರೆ ಅವನು ಹೇಳದ ಯಾವುದನ್ನಾದರೂ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆಯಾ. ಅದಕ್ಕೆ ನೀವು ಏನು ಮಾಡಿದರೂ ಅವನು ಹೇಳಿದ್ದೇನೆ. ಇದು ಕೋರ್ಟಲ್ಲಿ ಮಾತ್ರ ಕೇಳೋದಿಲ್ಲ ಬೇಡಿ, ನಾವು ಹೇಳಿದ ಅದು ಯಾಕೆ ಕದ್ದೆ ಅಂತ ಅದು ಇಲ್ಲ, ಅದು ಕಾನೂನು ಬೇರೆ ಇದೆ. ಇಂತಹ ಸ್ಥಿತಿಯಲ್ಲಿ ನಾನು ಇಲ್ಲಿ ಹುಟ್ಟಿ ನನ್ನ ಬದುಕಿನಲ್ಲಿ ಎಲ್ಲವೂ ಆಕಸ್ಮಿಕಗಳೇ. ಯಾಕಂದರೆ ವಿನಯ ಮೇಡಮ್ ನಾನು ಹೇಳಬೇಕಾದ್ರೆ ಎಲ್ಲ ಹೇಳಿ ಆಯಿತು. ಅವ್ರು ಯಾಕಂದರೆ ಆತ್ಮಕಥೆ ಅವರು ಓದಿದ್ದು ತಪ್ಪಾಗಿದೆ ನನ್ನದು, ಎಲ್ಲ ಹೇಳಿಬಿಟ್ರು ಅವರು. ಏನು ಮಾಡಲಿ ಅಂದರೆ ಎಲ್ಲವೂ ಆಕಸ್ಮಿಕ. ಎಲ್ಲೋ ಒಂದು ಬ್ಯಾರಿಗಳ ಮನೆ ಬೀಡಿ ಕಟ್ತಾ ಇದೆ, ಬೀಡಿ ಕಟ್ಟಿ ಮನೆ ಹತ್ತಿರ, ಯಾಕಂದ್ರೆ ನನಗೆ ಅಪ್ಪ ಹೊಡೆದ್ರೆ ನಾನು ಓಡಬೇಕಾದ ಶಾಲೆ ಅಂಗಳಕ್ಕೆ. ಯಾಕಂದರೆ ನಮ್ಮ ಒಳಗೆ ಕಂಪೌಂಡ್ ಗೋಡೆ ಇಲ್ಲ, ನನ್ನ ಮನೆಯು ಶಾಲೆ ಅಂಗಳನೇ ಬಳುವಾರಲ್ಲಿ. ನಾನು ಅಲ್ಲೇ ಇರ್ತಿದ್ದೆ, ಶಾಲೆಗೆ ಹಾಗೇನು ಹೋದೆ ಕಲಿತೆ. ಮತ್ತು ಆಗೊಂದು ಕ್ರಮ ಇತ್ತು, ಡಬಲ್ ಪ್ರಮೋಷನ್ ಅಂತ. ಅಂದರೆ ಒಂದು ಕ್ಲಾಸಲ್ಲಿ 6 ತಿಂಗಳು ಮಾತ್ರ. ಈಗ ಇದ್ದದ್ದೇ 2 ಪುಸ್ತಕ, ಈಗ ನನಗೆ 20 ಪುಸ್ತಕಗಳೆಲ್ಲ ಇಲ್ಲ. ಅದು ಬಸವ ಕಮಲಕ್ಕಿಂತ ಹಿಂದಿದ್ದು, ದನ ಕರು ಅಂತ ಕಾಣ್ತಾ ಆಗ ಇದ್ದದ್ದು. ಅದನ್ನು ಯಾಕೆಂದರೆ ಅಕ್ಷರಗಳ ಗುರ್ತಾಗಿದ್ದವ 10 ನಿಮಿಷದಲ್ಲಿ ಇಡೀ 1ನೇ ಕ್ಲಾಸ್ ಮುಗಿಸ್ಬಲ್ಲ. ಅಂಥದ್ದು ಕ್ಲಾಸಲ್ಲಿ ನನಗೆ 6 ತಿಂಗಳಿಗೆ, ಅಂದರೆ 2 ವರ್ಷದಲ್ಲಿ ನಾನು 5ನೇ ಕ್ಲಾಸ್ ಸೇರಿದೆ. 2 ವರ್ಷ ಶಾಲೆಗೆ 4ನೇ ಆಯಿತು ನಾನು. ಅಲ್ಲಿ ಒಂದು ಆಕಸ್ಮಿಕ ಆಯಿತು. ಆನಂತರ ಒಂದು ಹೈಸ್ಕೂಲ್ ಇತ್ತು, ಬೋರ್ಡ್ ಹೈಸ್ಕೂಲ್ ಅಂತ, ಅಲ್ಲಿ ಹೋದೆ, ಕಲಿತೆ. ಬಹಳ ಕಷ್ಟ, ಮನೇಲಿ ಬೀಡಿ ಕಟ್ತಾನೆ, ಅಂದರೆ ಬೀಡಿ ಕಟ್ಟಿದರೆ ನಮಗೆ ಊಟ ಮಾಡಲಿಕ್ಕೆ ಸಾಧ್ಯ. ಈ ನಡುವೆ ಅದು ಕಲಿತೆ. PUC ಆಯಿತು, ಇನ್ನೂ ಸಾಧ್ಯ ಇಲ್ಲ. ಯಾಕಂದರೆ PUC ಕೂಡ ನಾನು ಇದು ಆಗೆಲ್ಲ ಕ್ರಮ ಇತ್ತು, ಈಗದಲ್ಲ. ಈಗೆಲ್ಲ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಕಲೆಕ್ಷನ್ ಮಾಡೋದು. ಆಗ ನಾವೊಂದು ಪುಸ್ತಕದಲ್ಲಿ ಬರ್ಕೊಂಡು ಹೋಗ್ತಿದ್ದೆವು. ನಾನು PUC ಸೇರಿದ್ದೇನೆ, ನನಗೆ ಇಂಥದ್ದು ಕಷ್ಟಪಟ್ಟು ದುಡ್ಡು. ನಮ್ಮ ವಕೀಲರುಗಳೆಲ್ಲ ಪುತ್ತೂರಿನ ಕೋರ್ಟಲ್ಲಿ 5, 10, 8, 3 ಕೊಡ್ತಿದ್ರು. ಹಾಗಾಗಿ ನಾನು PUC ಮಾಡಿದೆ. ಬಳಿಕ ಶಾಲೆ ಬಿಟ್ಟೆ. ಶಾಲೆ ಬಿಟ್ಟು ಉಪ್ಪಿನಂಗಡಿ ದಾರಿ, ಪುತ್ತೂರಿಂದ ಉಪ್ಪಿನಂಗಡಿ ದಾರಿಯಲ್ಲಿ ಒಂದು ಕಂಪನಿಯ CEO, ಅಂದರೆ ಸಾಮಾನು ಕಟ್ಟೋದು ನಾನೇ, ಎಣ್ಣೆ ತೂಕ ಮಾಡೋದು ಎಲ್ಲವೂ ನಾನೇ, ಅಂಗಡಿ ಲೆಕ್ಕಾಚಾರ ಬರೆಯೋದು ನಾನೇ. ಒಂದು ಜೀನ್ಸ್ ಅಂಗಡಿ ಸಣ್ಣದು. ಅದನ್ನು ಮಾಡಿದವರು ಪುತ್ತೂರಿನ ದೊಡ್ಡ ರಾಜಕೀಯ ವ್ಯಕ್ತಿಯ ತಮ್ಮ
ಅವರ ಹೆಸರು ನಾನು ಆತ್ಮಕಥೆಯಲ್ಲಿ ಬರೆದಿದ್ದೇನೆ, ಹಾಗಾಗಿ ಹೆಸರು ಹೇಳ್ಬೋದು, ರಘುನಾಥ್ ರೈ ಅಂತ. ಅವರಿಗೊಂದು ಈ ಅಭ್ಯಾಸ ಇತ್ತು, ಇದು ರೆಕಾರ್ಡ್ ಆಗೋದಿಲ್ಲಲ್ಲ, ಈ ಅಭ್ಯಾಸ ಇತ್ತು. ಅವರಿಗೆ ಫ್ರೆಂಡ್ಸ್ ಬೇಕಾಗಿತ್ತು ಶನಿವಾರ. ಅವರು ಫ್ರೆಂಡ್ಸು ಬರಲಿಕ್ಕಂತ ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಲ್ಲ ರೋಡ್ ಸೈಡಲ್ಲಿ. ಇವರ ಮನೆ ಇದ್ದದ್ದು, ಇವ್ರದ್ದು ಬೆಳ್ಳಿಪಾಡಿ ಫ್ಯಾಮಿಲಿ, ಭಾಳ ದೊಡ್ಡ ತೋಟ ಒಳಗಿದೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಅಂಗಡಿ ಮಾಡಿದರು. ಅಲ್ಲಿ ಆ ಅಂಗಡಿಗೆ ನಾನು CEO, ಎಲ್ಲ ಸಾಮಾನು ನಾನೇ ಕಟ್ಟಬೇಕು, ಲೆಕ್ಕಾಚಾರ ಮಾಡಬೇಕು, ಇತ್ಯಾದಿ ಮಾಡ್ತಾಯಿದ್ದೆ. ಅದೇ ಮನೆಯಲ್ಲಿ ಉಳ್ಕೊಳ್ತಾ ಇದ್ದೆ. ನನ್ನ ಮನೆಯಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರದಲ್ಲಿದ್ದದ್ದು ಪುತ್ತೂರು. ನನ್ನ ಮನೆಯಿಂದ ಉಪ್ಪಿನಂಗಡಿಯ ಜಾಗ. ಅಲ್ಲಿ ಇವರು ಹೇಳಿದರು, ಮೇಡಮು ವೆಂಕಪ್ಪ ಅಂತ ಒಬ್ಬಿದ್ದ, ಯಾವುದೋ ಸಣ್ಣ ಇನ್ಸಿಡೆಂಟ್ ಆಯಿತು, ಬಾವಿ ತೋಡ್ತಾಯಿದ್ರು. ನನ್ನ ಹತ್ರ ಬಳುವರಲ್ಲ, ಕುಂಜಿ ಸ್ವಲ್ಪ ಇದನ್ನು ಎತ್ತೋ ಅಂದರೆ, ಅರೆ PUC ಪಾಸ್ ಆಗಿದ್ದಾನೆ, ಮಣ್ಣಿನ ಕೆಲಸ ಮಾಡಲಿಕ್ಕಾಗತ್ತಾ? ಮರ್ಯಾದೆ ಪ್ರಶ್ನೆ ಅಲ್ವಾ? ನಾನು ಹೇಳಿದೆ, ಅದೆಲ್ಲ ನನ್ನಿಂದ ಆಗೋದಿಲ್ಲ, ನಾನು PUC ಓದಿ ಆಗಿದೆ ಅಂತ. ಬಂದು 4 ಹೊಡೆದ. PUC ಓದ್ದವನಿಗೆ ಮಣ್ಣೆಲ್ಲ ಹೊರಳಾಸಿಬಿಟ್ಟ. ಕೋಪ ಬಂತು ನನಗೆ. ಕೋಪ ಬಂದು ನನಗೆ ಏನು ಮಾಡಿಸೋದು? ಕಡ್ಡಿ ಥರ ಇದೆ, ಏನು ಮಾಡ್ಲಿಕ್ಕೆ ಸಾಧ್ಯ? ಅವ 4 ಫೀಟ್ ಹತ್ರ ಇದ್ದದ್ದು, ಅದು ಗುಂಡ ಗಟ್ಟಿದ್ದ. ಯಾಕಂದರೆ ಬೆಳ್ಳಿಪಾಡಿ ಫ್ಯಾಮಿಲಿಯಲ್ಲಿ ಅಂಥವ್ರು ಇದ್ದಾರಲ್ಲ, ಅವರು ಎಲ್ಲದಕ್ಕೂ ತಯಾರಿರೋರು, ಇಡೀ ಮ್ಯಾನೇಜ್ ಮಾಡೋರೇ ಅವರು. ಹಾಗೆ ಊರಿಗೆ ಬಂದಾಗ ನಮ್ಮೂರಲ್ಲಿ ಅಬ್ಬೋಣ ಅಂತ ಒಬ್ಬರು ಇದ್ದರು, ಅಬ್ಬೋಣ ಅಂತ. ಅವರ ಕೆಲಸ ಏನಂದರೆ, ಈ ಗೋಣಿಗಳುಂಟಲ್ಲ, ಉಪ್ಪಿನ ಎಲ್ಲ ಗೋಣಿ ಇದು ಜೀನ್ಸ್ ಅಂಗಡಿಗಳಿಗೆ ಗೋಣಿಯಲ್ಲಿ ಸಾಮಾನು ಬರ್ತಲ್ಲ, ಅದು ಖಾಲಿ ಗೋಣಿ ಆದದ್ದನ್ನು ಅಂಗಡಿ ಕಲೆಕ್ಟ್ ಮಾಡಿ ಮಂಗಳೂರಿನ ಬಂದರಲ್ಲಿ ಮಾರಾಟ ಮಾಡಿ ಬರುವಂಥ ಒಬ್ಬರು ಅಬ್ಬೋಣ ಅಂತ. ಅವರು ಒಂದು ದಿವಸ ಮಂಗಳೂರಿಗೆ ಹೋಗಿದ್ದದ್ದು. ಮಂಗಳೂರಿನ ಕೆಲವು ಮುಸ್ಲಿಮರಿಗೆಲ್ಲ ಕ್ರಾಂತಿಕಾರಿ ಐಡಿಯಾ ಬಂದಿತ್ತು. ನಮ್ಮ ಮಕ್ಕಳು ಓದಬೇಕು, ಯಾವುದು ಗಂಡು ಮಕ್ಕಳು ಮಾತ್ರ, ಹೆಣ್ಮಕ್ಕಳಲ್ಲ, ಓದಬೇಕು ಅವರನ್ನು. ಹಾಗಾಗಿ ಅವರಿಗೆ ನಾವು ಏನಾದರೂ ಕಲೆಕ್ಷನ್ ಮಾಡಿ ದುಡ್ಡು ಕೊಡಬೇಕು, ಒಂದು ಸಂಘಟನೆ ಮಾಡುವ ಅಂತ. ಹಾಗಾಗಿ ಸಂಘ ಮಾಡಿದರು. ಒಂದು ದುಡ್ಡು ಫಾರಿನಿಂದ ಕಲೆಕ್ಷನ್ ಮಾಡೋದಲ್ಲ, ಸೌದಿಗೆ ಹೋದ್ರೆ ದುಡ್ಡು ಕೊಡ್ತಾರೆ, ಯಾಕಂದರೆ ಅವ್ರೇನು ದಿನಾರಲ್ಲಿ ಕೊಟ್ಟದ್ದು ಒಂದು ಇಲ್ಲಿ 12 ಆಗುತ್ತೆ. ಹಾಗೆ ಆದರೆ ಅದರಲ್ಲಿ ಬೇರೆ ಎಲ್ಲ ಅಧ್ಯಕ್ಷ ಆಯಿತು, ಕಾರ್ಯದರ್ಶಿ ಎಲ್ಲನೂ ಆಯಿತು. ಟ್ರೆಸರರ್ ಯಾರು ಎಂಬುದು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮುಂದೆ ಹೋಯಿತು. ಟ್ರೆಸರರ್ ಆದವನಿಗೆ ಅದು ಯಾಕೆ ಗೊತ್ತಿಲ್ಲ, ಟ್ರೆಸರರ್ ಯಾರು ಎಂಬುದು ಒಮ್ಮತ ಬರದೆ ಅಲ್ಲಿ ಈ ಕಮಿಟಿಯಲ್ಲಿ ಒಬ್ಬರು ಹಾಜಿ ಕಡಬಕ್ಕಾರ್ ಅಬ್ದುಲ್ ಖಾದರ್ ಅಂತ ಇದ್ದರು. ಹಾಜಿ ಅಬ್ದುಲ್ ಕಡಬಕ್ಕಾರು ರೈಲ್ವೆ ಕಾಂಟ್ರಾಕ್ಟರ್, ಬಹಳ ದೊಡ್ಡ ಮನುಷ್ಯ. ಆ ಮನುಷ್ಯ ಕೋಪದಲ್ಲಿ ಮಾಳಿಗೆಲ್ಲ ಅದೊಬ್ಬರು ಇವರೊಬ್ಬರು ಡಾಕ್ಟರ್ ಕಮಾಲ್ ಅಂತ ಒಬ್ಬರು ಲಾಯರ್ ಇದ್ದರು. ಅವರು ಆ ಕೆಳಗೆ ಬರುವಾಗ, ನಾನು ನಿಮ್ಮ ಕಮಿಟಿಯಲ್ಲಿ ಇಲ್ಲ, ನಿಮಗೊಂದು ಟ್ರೆಜರರ್ ಯಾರಾದರೂ ಸೆಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ನಿಯತ್ತು ಮಾಡಿ ಆಗಿದೆ. ನಿಯತ್ತು ಅಂದರೆ ಇಸ್ಲಾಂನಲ್ಲಿ ಒಂದು ನಿಯತ್ತು ಮಾಡಿದರೆ ಅದು ಮಾಡಲೇಬೇಕವ, ನಿಯತ್ತು ಮಾಡಿ ಆಗಿದೆ. ಹಾಗಾಗಿ ಈ ವರ್ಷ ನಾನು ಒಬ್ಬನಿಗೆ ಕಲಿಸುವುದೇ ಅಂತ ಕೇಳಿದಾಗ, ನಾನು ಇಲ್ಲ ಅಂತ ಸಭೆಯಿಂದ ಹೊರಗೆ ವಾಕೌಟ್ ಆಗಿ ಕೆಳಗೆ ಬಂದಾಗ ಇದೇ ಹಬ್ಬಣದ ಅಡಿಯಲ್ಲಿ ಹೋಗ್ತಾ ಇದ್ದೆ ಬಂದರಲ್ಲಿ. ಹಬ್ಬಣ ಸಿಕ್ಕಿದ್ದು ಒಳ್ಳೆದಾಯ್ತು ನೀನು. ನನಗೆ 1 ವಾರದಲ್ಲಿ ಒಬ್ಬ ಹುಡುಗ ಬೇಕು. ಆಗ ಇದನ್ನು ಮೇನೋ ಜೂನೋ ಆಗಿತ್ತು. ಅವನಿಗೆ PUC ಆಗಿರಬೇಕು, ನಮ್ಮದು ಸರ್ಟಿಫಿಕೇಟ್ ಇರಬೇಕು ಅಂತ ಒಂದು ಕರ್ಕೊಂಡು ಬಾ ಅಂತ. ಅವನು ಹಾಂ ಅಂತ ಹೇಳಿದವರು ಬಂದರು. ಅವ್ರಿಗೆ ಬಸ್ ಹೊತ್ತೋಗೋದು ಮರೆತು ಹೋಗಿತ್ತು ಹಬ್ಬಣಿಗೆ. ನಾನು ಒಂದು 15-20 ದಿವಸದಲ್ಲಿ ಬಂದೆ ನೋಡಿ. ಬಂದು ಮನೆಗೆ ಕೋಪದಲ್ಲಿ 15 ಜನ ಈ ಮನುಷ್ಯ ಸಿಕ್ಕಿದ. ನಿಂದು PUC ಆಯ್ತಲ್ಲ? ಹೌದು. ನೋಡಿ ಸರ್ಟಿಫಿಕೇಟ್ ಕೊಡು. ಅರೆ ಅದು ಇದ್ದದ್ದು ಒಂದು ಕಾಪಿ, ಜೆರಾಕ್ಸಿನ ಕಾಲವಲ್ಲ ಅದು, ಸರ್ಟಿಫಿಕೇಟ್ ಏನಿಂದ ಕೊಡಲಿ? ಇಲ್ಲ ಮಂಗಳೂರಲ್ಲಿ ಒಬ್ಬರಿಗೆ ಅರ್ಜೆಂಟ್ ಜನ ಬೇಕಂತೆ ಓದಲಿಕ್ಕೆ ಜನ ಬೇಕಾ? ನಂಗೆ ಅರ್ಥ ಆಗಿಲ್ಲ. ಇಲ್ಲ ಶಾಲೆ ಕಲಿಸ್ತಾರೆ ನನಗೆ. ಅಪ್ಪ ಹೇಳಿದ್ರು, ನೋಡು ನಿನ್ನ ಹತ್ರ ಮಾರ್ಕ್ ಬಂದವ ಚಿಟ್ಟಿಯಲ್ಲಿ ಬರ್ಕೊಡು, ಅವನಿಗೆ ಕೊಡು ಅಂತ. ಮಾರ್ಕು ಅಬ್ಬಣಿಗೆ ಕೊಟ್ಟೆ. ನಾ ಮಂಗಳೂರಿಗೆ ಹೋದೆ. ಆ ಕತೆ ಬಹಳ ದೊಡ್ಡದಿದೆ ಬಿಡಿ. ಹೋದೆ, BSc ಆಯಿತು. ಅವರು ನನ್ನೊಂದು ಹಾಸ್ಟೆಲ್ಗೆ ಹಾಕಿದರು. ತಿಂಗಳಿಗೆ 40 ರೂಪಾಯಿ ಕೊಡ್ತಾಯಿದ್ರು. ಅದರಲ್ಲಿ 5 ರೂಪಾಯಿ ನನಗೆ ಸಿನಿಮಾ ನೋಡಲಿಕ್ಕೆ ಖರ್ಚಾಗ್ತಾಯಿತ್ತು. ಅಲ್ಲಿ ಒಂದು ಚಿತ್ರ ಟಾಕೀಸ್ ಅಂದಿತ್ತು ಮಂಗಳೂರಲ್ಲಿ, ಯಾರಾದರೂ ಮಂಗಳೂರಿನ ಬಗ್ಗೆ ಗೊತ್ತಿರುತ್ತೆ. ಅಲ್ಲಿ ವಾರಕ್ಕೆ 2 ಫಿಲ್ಮ್ ಬರ್ತಾಯಿತ್ತು, ಇಂಗ್ಲೀಷ್ ಸಿನಿಮಾಗಳು. ನನಗೆ ಆಗ ಎಷ್ಟು 16-17 ಹುಡುಗ ನಾನು ಸಾಮಾನ್ಯ 3 ವರ್ಷದಲ್ಲಿ 1,000 ಸಿನಿಮಾ ನೋಡಿರ್ಬೋದೇನೋ. 2 ರೂಪಾಯಿ 3 ರೂಪಾಯಿ ನನಗೆ ಅದು ನನ್ನ ಬರವಣಿಗೆ ಹೆಲ್ಪ್ ಮಾಡಿರ್ಬೋದು. ಆಗ ಉದ್ದೇಶ ಇದು ಅದಲ್ಲ. ಆಯ್ತು ಬಿಡಿ. ಹಾಗೆ ನಾನು BSc ಆಗಿ ಬ್ಯಾಂಕಿಗೆ ಸೇರಿದೆ. ಬ್ಯಾಂಕಿಗೆ ಸೇರಿದ ಬಳಿಕ ಇದು ಆರೂರು ಲಕ್ಷ್ಮಣ್ ಶೇಟ್, ನಾನು ಇಲ್ಲಿಂದಲೇ ಕೈ ಮುಗಿಬೇಕು. ಅವ್ರಿಗೆ ಪಾಪ ತೀರಿ ಹೋಗಿದ್ದಾರೆ ಅವರು. ಅವರ ಬಗ್ಗೆ ನನಗೆ ಅಸೂಯೆ ಆಗದೆ ಇರ್ತಿದ್ರೆ ಅಥವಾ ಹೊಟ್ಟೆ ಉರಿಯಿಂದ ನಾನು ನೀವು ಕ್ಯಾರಮ್ ಆಡುವಾಗ ಟೇಬಲನ್ನು ಒಂದು ಇಟ್ಟಿರ್ತಾರೆ, ಕ್ಯಾರಮ್ನಲ್ಲಿ ಟೇಬಲ್, ಅದಕ್ಕೆಲ್ಲ ಬೋರಿ ಕೊಡಲು ಹಾಕಿ ಒಂದು ನಯ ಮಾಡಬೇಕಾಗತ್ತೆ. ಇನ್ನೊಂದು ವಿಷಯ, ಕ್ಯಾರಮ್ ಆಡುವಾಗ ಜಗತ್ತಿನ ಯಾವುದೇ ಆಟದಲ್ಲಿ ನಮ್ಮ ಎಡ ಮತ್ತು ಬಲಕ್ಕೆ ನಮ್ಮ ಶತ್ರುಗಳು, ನಮ್ಮ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ಪಾರ್ಟಿಯವರು ಇರ್ತಾರೆ. ಇದು ನಮ್ಮ ರಾಜಕೀಯ ಈಗ ಹಾಗೇ ಆಗ್ತಾ ಉಂಟು. ರಾಜಕೀಯದಲ್ಲಿ ಶತ್ರುಗಳು ಅಕ್ಕಪಕ್ಕ, ನಿಜವಾದ ಶತ್ರುಗಳನ್ನ, ನಿಜವಾದ ಮಿತ್ರರು ನಮಗೆ ಎದುರಿತ್ತು. ಸರ್ ಹಾಗೆ ಮಾಡಬೇಡಿ, ಸಿದ್ದರಾಮಣ್ಣ ಇದು ಮಾಡಬೇಡಿ ಅಂತ ಹೇಳುವವರು ನಮ್ಮ ಎದುರಿಗೂ, ಅಕ್ಕಪಕ್ಕದಲ್ಲಿ
ಶತ್ರುಗಳು ಕಾಯ್ತಾ, ನಾನು ಸಿದ್ದರಾಮಯ್ಯ ಸುಮ್ಮನೆ ಬಾಯಿ ತಪ್ಪೆ ಅಂತ ನಾನು ಯಡಿಯೂರಪ್ಪನನ್ನು ಹೇಳ್ಬೋದು, ಎಲ್ಲರ ಅವಸ್ಥೆಯೂ ಇಷ್ಟೇ. ಯಾಕಂದರೆ ಒಂದು ಕಾಲ ಇತ್ತು, ಯಾವನೋ ಒಂದು ಸ್ವತಂತ್ರ ಪಾರ್ಟಿ ಅಂತ ಏನೋ ಇತ್ತು, ಒಬ್ಬ ಶಾಲಾ ಮಾಸ್ಟ್ರು ವಿನ್ ಆಗ್ತಾಯಿದ್ರು, ಮತ್ತೊಬ್ಬರು ಮಂಗಳೂರಿನ ಹತ್ರ ಇದಿನಬ್ಬದ ಒಬ್ಬರು ಇದ್ದರು, ಸೊಸೈಟಿಯಲ್ಲಿ ಕ್ಲರ್ಕು, ಅವರು ವಿನ್ ಆಗ್ತಿದ್ರು. ಇವತ್ತು ಸಾಧ್ಯನಾ? ನಿಮ್ಮ ಹತ್ರ ಒಂದು 5 ರೂಪಾಯಿ 500 ಒಂದು 50 ಕೋಟಿ ಇಲ್ಲ ಅಂತಾದರೆ ನೀವು ರಾಜಕೀಯದ ಆಸೆನೇ ಬಿಡಬೇಕು. ನಿಮ್ಮದು ದೇಶ ಸೇವೆಗಳು ಸಾಧ್ಯನೇ ಇಲ್ಲ. ಇಲ್ಲಿ ಜನರಿಗೆ ಉಪಕಾರ ಮಾಡಬೇಕಾದ್ರೆ ಒಂದು 50 ಕೋಟಿ ಖರ್ಚು ಮಾಡಬೇಕು. ಇರಲಿ, ನಾನು ರಾಜಕೀಯ ಮಾತಾಡಲಿಕ್ಕೆ ಹೋಗೋದಿಲ್ಲ, ಟೈಮೂ ಇಲ್ಲ ಇಲ್ಲಿ. ಆನಂತರ ಇತ್ಯಾದಿ ಆಯಿತು, ಗುಲ್ಬರ್ಗದಲ್ಲಿ ಆಯಿತು. 2.5 ವರ್ಷದಲ್ಲಿ ನಾನು ಮತ್ತೆ ಬಂದೆ, ಪ್ರಮೋಷನ್ ಆಯಿತು. ಅಲ್ಲ, ಪುತ್ತೂರಿಗೆ ಬಂದ ಕೂಡ ನನಗೆ ಮದುವೆ ಆಯಿತು. ನನಗೆ ಮದುವೆ ಮಾಡಿದ ನನ್ನ ಹೆಂಡತಿ ಇದ್ದಾಳಲ್ಲ ಜುಬೇದಾ, ನನ್ನನ್ನು ಓದಿಸಿದಂತಹ ಹಾಜಿಯವರಿದ್ದಾರಲ್ಲ, ಅವರ ಹೆಂಡತಿಯ ತಮ್ಮನ ಮಗಳು. ಆದರೆ ನನಗೆ ಹುಡುಗಿ ಕೊಡಲಿಕ್ಕೆ ಬೇಕಾಗಿ ಅವರು ಓದಿಸಿದ್ದಲ್ಲ, ಆಗೋರಿಗೆ ಗೊತ್ತೂ ಇಲ್ಲ. ನನಗೆ ನಾನೊಬ್ಬ ಹುಡುಗ ಅಂತ. ನನಗೆ ಶರ್ಕಿ ಒಂದು 4-5 ಕತೆ ಬರೆದು ಸ್ವಲ್ಪ ಪಬ್ಲಿಸಿಟಿ ಬಂದಾಗ ಯಾರೋ ಹೇಳಿದರು, ಯಾರ್ಯಾರು ಹುಡುಕೋ ಬದಲು ಅವಳಿಗೆ ಬುಳುವಾರನ ಹಿಡಿಸಿ ಅಂತ. ಆಯಿತು, ಬುಳುವಾರ ಅಂತ ಆಯಿತು. ಕಡೆಗೆ ನನಗೆ ಅಲ್ಲಿಂದ ಒಂದು ಬಂತು. ನನಗೆ ಯಾವುದಾದ್ರು ಹುಡುಗಿ, ನನ್ನ ತಾಯಿ ಹೇಳಿದ್ದೆ ನಿಮಗೆ, ನೀನು ಯಾವುದೇ ಹುಡುಗಿಯನ್ನು ನೋಡು, ಇಸ್ಲಾಂನಲ್ಲಿ ನೋಡೋ ಕ್ರಮ ಇಲ್ಲ. ನನ್ನ ತಾಯಿ ಹೇಳಿದ್ದು, ನನ್ನ ತಾಯಿಯನ್ನು ನಾನು ನೋಡಿಲ್ಲ, ನನ್ನನ್ನು ಬಂದು ನೋಡಿಲ್ಲ, ನೀನು ಹೋಗಿ ನೋಡು, ನನ್ನ ದಡ್ಡಿ ಇಲ್ಲ. ಒಂದು ಕಂಡೀಷನ್, ನೋಡಿದ ಬಳಿಕ ಅವಳಿಗೆ ಕಣ್ಣಿರಲಿ, ಕಾರಿರಲಿ, ಅವಳು ಕಪ್ಪಿರಲಿ, ಕೆಸರಿರಲಿ, ಏನೂ ಇರಲಿ, ನೀನು ಮದುವೆ ಆಗಲೇಬೇಕು ಅಂತ. ನಾನು ಅಂದೆ, ಹೋದೆ. ಕಂಡಾಗ ಆಯಿತು. ಕಡೆಯಲ್ಲಿ ಮಮ್ಮದ ಅಂತ ಇನ್ನೊಬ್ಬ ಇದ್ದ, ಅವಳು ಹೀಗೆ ಕೂತಿದ್ಲು. ಅವ ಮುಖವನ್ನು ಹೀಗೆ ಎತ್ತಿ ತೋರಿಸಿದ್ದು. ನನಗೆ ಕಂಡದ್ದು ಅವನ ಮುಖ ಮಾತ್ರ, ಇವಳು ಕಂಡಿಲ್ಲ. ನಾವು ಮದುವೆ ಆದೆವು. ನನ್ನ ಮದುವೆ ಆಗಿ ನನಗೆ 47 ವರ್ಷ ಆಯಿತು. 47ನೇದು ಮೊನ್ನೆ ಇದು ಇದು ಯಾವುದಕ್ಕೆ ನವಂಬರ್ 14 ಮಕ್ಕಳ ದಿನಾಚರಣೆ ದಿವಸ ನನಗೆ ಮದುವೆ. ನಾನು ಇವತ್ತು ಇಷ್ಟು ಧೈರ್ಯದಿಂದ ಇಷ್ಟು ಸ್ಟ್ರೈಟ್ ಇನ್ನೂ ಕೂಡ ನಿಲ್ಲಕ್ಕೆ ಕಾರಣ ನನ್ನ ಹೆಂಡತಿ. ಅವಳು ಅನುಭವಿಸಿದ ಕಷ್ಟ ಉಂಟಲ್ಲ, ನನ್ನನ್ನು ಮದುವೆ ಆದ ಬಳಿಕ ಅವಳು ಯಾವ ಮದುವೆಗೂ ಹೋಗಿಲ್ಲ. ನನ್ನ ಮಕ್ಕಳಿಗೆ ಮದುವೆ ಆದ ಬಳಿಕ ಹೋಗಿ, ಯಾಕಂದರೆ ನಾನು ಮದುವೆಗೆ ಹೋಗೋದಿಲ್ಲ, ಅವಳು ಬುರ್ಕ ಹಾಕುವುದಿಲ್ಲ. ನಾನು ಹೇಳಲಿಲ್ಲ ನನ್ನ ಹೆಂಡತಿ ನೀನು ಬುರ್ಕ ಹಾಕಬೇಡ ಅಂತ. ನಾನು ನಿಮ್ಮ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಅವಳಿಗೆ ಯಾಕೋ ಬೋಳುವಾರವನ್ನು ಮದುವೆ ಆಗಿದ್ದಾನಲ್ಲ, ಅವನಿಗೆ ಪೇಪರ್ಲೆಲ್ಲ ಹೆಸರು ಬರುತ್ತಲ್ಲ, ಆದ ಕಾರಣ ಅವಳು ಬುರ್ಕ ಬಿಟ್ಟಿದ್ದಾಳೆ ಅಷ್ಟೇ, ಹಿಜಾಬು ಇಲ್ಲ. ಆ ಹಿಜಾಬಿನ ಬಗ್ಗೆ ನಮ್ಮ ಯಡಿಯೂರಪ್ಪ ಅಲ್ಲ, ಯಾರು ಮೊನ್ನೆ ಇದ್ದವ ಮುಖ್ಯಮಂತ್ರಿ, ಅವರಿಗೆ ಕಾಗದ ಬರೆದಿದ್ದೆ, ಬೇರೆಯವರ ಮೂಲಕ ಮಾತಾಡಿದೆ. ಸರ್, ಆ ಮಕ್ಕಳಿಗೆ ಪರೀಕ್ಷೆ ಟೈಮ್ ಒಂದು ಹಿಜಾಬ್ ಕಟ್ಕೊಂಡು ಹೋಗಿ ಏನು ಗಂಟು ಹೋಗುತ್ತೆ ನಿಮ್ಮದು? ಹಿಜಾಬಿನ ಬಗ್ಗೆ ನಾನು ಸಪೋರ್ಟ್ ಮಾಡ್ತಾಯಿಲ್ಲ, ನನ್ನ ಹೆಂಡತಿ ಆಗ್ತಾಯಿಲ್ಲ, ನನ್ನ ಮಕ್ಕಳು ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಆದರೆ ಒಂದು ಹೆಣ್ಣಿಗೆ ಒಂದು ಅಭ್ಯಾಸ ಆಗಿರುತ್ತೆ. ಡಾಕ್ಟರ್ ವಿಜಯ ಮನೆಯಲ್ಲಿ ಬಂದಿದ್ರಲ್ಲ, ಅವರು ನನಗೆ ಹೇಳಿದ್ದು, ಅವರು ಇಷ್ಟು ದೊಡ್ಡ ಕುಂಕುಮ ಹಾಕ್ತಾರೆ ಗೊತ್ತಾ. ನಾನು ಅವರ ಬಗ್ಗೆ ಬರೆದಿದ್ದೆ, ದೊಡ್ಡ ಕುಂಕುಮದ ಅಕ್ಕ ಅಂತ. ಅವರಿಗೆ ಗಂಡ ಇಲ್ಲ, ತೀರಿ ಹೋಗಿದ್ದಾರೆ ಎಂದು. ಅವರು ಹಾಕೋದು ಗಂಡನಿಗೆ ಸಂಕೇತವಾಗಿ ಅಲ್ಲ, ಅದೊಂದು ಚಾಟ ಆಗಿಬಿಟ್ಟಿದೆ. ಅವ್ರು ಹೇಳ್ತಾರೆ, ಆ ಕುಂಕುಮ ಇಲ್ಲದಿದ್ದರೆ ನಾನು ಕಣ್ಣನ್ನು ನೋಡಿದರೆ ನನಗೆ ನನ್ನ ಪರಿಚಯ ಸಿಗೋದಿಲ್ಲ ಅಂತ. ಅಭ್ಯಾಸ ಆಗಿರುತ್ತೆ. ಅದೇ ಥರ ಹಿಜಾಬ್ ಹುಟ್ಕೊಂಡಂಥ ಒಂದು ಹೆಣ್ಣು ಮಗು ಮನೆಯಲ್ಲಿ ಅಭ್ಯಾಸ ಆಗಿರುತ್ತೆ, ಅದು ತೆಗೆದು ಕೂತ್ಕೊಂಡು ಹಾಗೆ ಬೆತ್ತಲೆ ಕೂತಾಗುತ್ತೆ. ಇದನ್ನೆಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿ ಹೆಸರು ಕೂಡ ಮರ್ತೋಗುತ್ತೆ. ಅವರಿಗೆ ಇಷ್ಟೆಲ್ಲ ಮಾಡಿದೆ, ಬರದೆ ಇಲ್ಲ, ಉತ್ತರ ಇಲ್ಲ. ಇಲ್ಲಿ ನನಗೆ ಆಶ್ಚರ್ಯ, ಇಲ್ಲಿ 2 ಹಿಜಾಬ್ ಕಂಡೆ ನಾನು. ಇಲ್ಲಿ ಮುಸ್ಲಿಂ ಹುಡುಗಿಯರು ಎಷ್ಟು ಜನ ಇದ್ದಾರೆ ಕೈ ಎತ್ತಿ? ಒಂದು, ಏನು ಸರ್ ಇದು? ಎಲ್ಲಿದ್ದಾರೆ ನಿಮ್ಮ ಸಂಘಟಕರು? ಯಾಕೆ ಮುಸ್ಲಿಂ ಹುಡುಗಿಯರು ಬರೋದಿಲ್ಲ? ಆಶ್ಚರ್ಯ. ಇದ್ದಾರೆ, ಕೈ ಎತ್ತಲಿಕ್ಕೆ ಧೈರ್ಯ ಹೇಳಿಲ್ಲ. ಅವ್ರು ಹೇಳಿದ್ದಾರೆ ಮಾಸ್ಟ್ರು ಮುಸ್ಲಿಂ ಅಂತ ಹೇಳಬೇಡ ಅಂತ. ಅಲ್ಲ ಮಕ್ಕಳೇ, ನಾನು ಯಾಕೆ ಹೇಳಿದೆ? ನಾನು ತಮಾಷೆಗೆ ಮಾತಾಡ್ತಾ ಇಲ್ಲ, ಕಣ್ಣೀರು ಹಾಕೊಂಡು ಮಾತಾಡ್ತಿದ್ದೀನಿ. ನನ್ನ ತಂಗಿ, ನಾನು ಗುಲ್ಬರ್ಗಕ್ಕೆ ಹೋಗ್ಬೇಕಾಯ್ತು, ಬ್ಯಾಂಕ್ ಕೆಲಸ. ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಗುಲ್ಬರ್ಗ. ನನ್ನ ತಂಗಿ 4ನೇ ಕ್ಲಾಸು, ಚೆನ್ನಾಗಿ ಓದ್ತಾಯಿದ್ಲು. ಊರವರೆಲ್ಲ ಸೇರಿ ಅವಳನ್ನು ಶಾಲೆ ಬಿಡಿಸಿದರು. ಆಗ ಒಂದು ಕಾರ್ಯಕ್ರಮ ಇತ್ತು ಸರ್ಕಾರದ್ದು, ಶಾಲೆ ಇಂಥದ್ದು ಮಕ್ಕಳನ್ನು ಶಾಲೆಗೆ ಕರೆದು ತನ್ನಿ ಅಂತಿದ್ದಲ್ಲ, ಇವ್ರದ್ದೊಂದು ಕಾರ್ಯಕ್ರಮ ಮುಸ್ಲಿಮರದ್ದು, ಶಾಲೆ ಬಿಡಿಸಿ ಮನೆಗೆ ಕಳಿಸಿ ಅಂತ.
ನನ್ನ ತಂಗಿಯನ್ನು ಶಾಲೆ ಬಿಡಿಸಿ ಮನೆಗೆ ಕರ್ಕೊಂಡು ಹೋದರು. 2 ವರ್ಷ ಕೂತ್ಕೊಂಡ್ರು. ನನ್ನಪ್ಪ ನನ್ನಾಗೇ ಇದ್ದ, ಕಡ್ಡಿಯಾಗಿದ್ದ, ಧೈರ್ಯ ಇಲ್ಲ. ಧೈರ್ಯ ಅಂದರೆ ಸಮಾಜವನ್ನು ಎದುರಿಸುವಂಥ ಧೈರ್ಯ ಇಲ್ಲ. ಆದರೆ ಇಡೀ ಕುರಾನ್ ಓದ್ಕೊಂಡಿದ್ದಾರೆ. ಒಂದು ಅರ್ಧ ಕುರಾನ್ ಬಾಯಿಪಾಠ ಬರ್ತಿತ್ತು. ಇಡೀ ಕುರಾನ್ ಬಾಯಿಪಾಠ ಬಂದರೆ ಹಾಫೀಸ್ ಅಂತ ಕರೀತಾರಂಥವ್ರು. ಅವ್ರಿಗೆ ಇಡೀ ಕುರಾನ್ ಬಂದು ಅಷ್ಟು ಮಾತ್ರ ಅಲ್ಲ, ನಾವು ದಕ್ಷಿಣ ಕನ್ನಡಕ್ಕೆ ಇನ್ನೇನು ಗೊತ್ತಾರೆ, ಅಲ್ಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ನೀವು ನಮ್ಮ ಭಾರತದ ಸಂಸ್ಕೃತಿಯ ಯಾವುದೇ ದೇವರು ಯಾವುದೇ ದೇವತೆಯ ಬಗ್ಗೆ ಕೇಳಿ, ಅವರ ಆಧಾರ್ ಕಾರ್ಡ್ ನನ್ನ ಹತ್ರ ಉಂಟು, ಎಲ್ಲ ಡೀಟೇಲ್ಸ್ ಇದೆ ನನ್ನ ಹತ್ರ. ರಾಮನ ಹೆಂಡತಿ ಯಾರೋದೋ ಗೊತ್ತು, ರಾಮನಿಗೆ ಎಷ್ಟು ಮಕ್ಕಳು ಅಂತ ಗೊತ್ತು, ದಶರಥನಿಗೆ ಯಾರು ಹೆಂಡತಿ ಅಂತ ಗೊತ್ತು, ಯಾರಿಗೆ ಕಣ್ಣು ಕಾಣುತ್ತೆ ಕಣ್ಣು ಕಾಣೋದಿಲ್ಲ ಅದನ್ನೂ ಗೊತ್ತು. ನಿಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ, ಅಲ್ಲಿದ್ದಂಥ ಇಬ್ಬರು ಬೇಡ, ಪ್ರವಾದಿ ಮೊಹಮ್ಮದರ ಅಪ್ಪನ ಹೆಸರು ಗೊತ್ತಾ? ಅವರಿಬ್ಬರು ಬಿಟ್ಟು ಕೇಳ್ತಾ ಇದ್ದೇನೆ, ಪ್ರವಾದಿ ಮೊಹಮ್ಮದನ ಅಪ್ಪನ ಹೆಸರು ಏನು? ಅದು ನೀವು ಮುಸ್ಲಿಂ ಕಳ್ಕೊತೀರಿ, ನೀವು ಕೂತಿರಿ ಅಲ್ಲಿ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ನನ್ನದೇ ಫ್ರೆಂಡ್ಸು ಸಾಹಿತ್ಯಿಕವಾದ, ನಾನು ಭಾಳ ದೊಡ್ಡದಲ್ಲ ಸಾಹಿತ್ಯದಲ್ಲಿ, ಸುಮಾರು ಅವಾರ್ಡೆಲ್ಲ ಬಂದಿದ್ದಲ್ಲ, ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನನಗೆ ಹಿಂದೂ ಸಂಸ್ಕೃತಿಯ ಎಲ್ಲವೂ ನಮಗೆ ಗೊತ್ತಿರುತ್ತೆ. ಯಾಕೆ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದ ನಮಗೆ ಯಕ್ಷಗಾನ ಬಹಳ ದೊಡ್ಡ ಹೆಲ್ಪ್ ಮಾಡುತ್ತೆ, ಎಲ್ಲನೂ ಗೊತ್ತಿರುತ್ತೆ. ನಿಮ್ಮ ಯಾವುದೇ ದೇವರ ಆಧಾರ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಕೇಳಿ, ಅದರಲ್ಲಿ ಅಪ್ಪ ಯಾರು, ಅಮ್ಮ ಯಾರು, ಮಕ್ಕಳು ಯಾರು, ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ, ಎಲ್ಲ ಬರುತ್ತೆ. ಆದರೆ ನನ್ನ ಗೆಳೆಯರಿಗೆ, ದೊಡ್ಡ ದೊಡ್ಡ ಸಾಹಿತಿಗಳಿಗೆ, ವಿದ್ವಾಂಸರಿಗೆ ಪ್ರವಾದಿ ಮೊಹಮ್ಮದರ ಅಪ್ಪನ ಹೆಸರು ಗೊತ್ತಿಲ್ಲ. ಹೆಂಡತಿ ಹೆಸರು ಗೊತ್ತಾ? ಮಕ್ಕಳೆಷ್ಟಾದರೂ ಗೊತ್ತಾ? ಏನೂ ಗೊತ್ತಿಲ್ಲ. ನಿಮಗೆ ಏನೂ ಗೊತ್ತಿಲ್ಲದಂಥ ನೀವು ಟಿ ವಿ ಚರ್ಚೆಗೆ ಬಂದು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀರಾ, ಮುಸ್ಲಿಮರನ್ನು ದ್ವೇಷ ಮಾಡ್ತೀರಾ. ಭಗವದ್ಗೀತೆಯಲ್ಲಿ ಭಾ ಎಂಬುದು ಮಹಾಪ್ರಾಣವೋ ಅಲ್ಪ ಪ್ರಾಣವೋ ಗೊತ್ತಿಲ್ಲದವನು ಟಿ ವಿ ಚರ್ಚೆಯಲ್ಲಿ ಕೂತಿರ್ತಾನೆ. ನನಗೆ ಎಲ್ಲ ಟಿ ವಿಯಲ್ಲಿ ಕರೀತಾರೆ, ನಾವು ಯಾವ ಟಿ ವಿಗೆ ಹೋಗೋದಿಲ್ಲ. ಯಾಕಂದ್ರೆ ನನ್ನ ಎದುರು ಕೂತವ ದಡ್ಡ. ಭಗವದ್ಗೀತೆ ಎಂಬುದನ್ನು ಮಹಾಪ್ರಾಣ ಭಾ ಅಂತ ಗೊತ್ತಿರಲಿಲ್ಲ, ಭಾರತವನ್ನು ಮಹಾಪ್ರಾಣ ಭಾ ಹೇಳೋದಿಲ್ಲ, ಭಾರತ ಅಂತಾರೆ. ಅಂಥವ್ರೊಟ್ಟಿಗೆ ನಾನು ಏನು ಚರ್ಚೆ ಮಾಡಲಿ? ಅಲ್ಲಿ ಜಗಳ ಮಾಡೋದು ಬೇಡ, ಸುಮ್ಮನೆ ಇರ್ತೇನೆ. ಯಾಕಂದರೆ ನಾನು ಸುಮ್ಮನೆ ಇರುವ ಕಾರಣ ಇಷ್ಟು ವರ್ಷ ನಾನು ಬದುಕಿದ್ದೇನೆ. ಇಲ್ಲದಿರೋ, ಯಾಕಂದರೆ ನನಗೆ ಅನಿಸಿದ್ದೇನಲ್ಲ, ನಾನು ಸ್ಟೇಜಲ್ಲಿ ಯಾಕೋ ಸ್ವಲ್ಪ ಧೈರ್ಯ ವಹಿಸಿ, ಯಾಕೆ ಮಕ್ಕಳಿದ್ದಾರೆ ಕಳಿಸ್ಬೇಕು, ನಾನು ಸತ್ಯ ಹೇಳ್ತಾ ಇದ್ದೇನೆ, ನಾನು ಸ್ಟೇಜಲ್ಲಿ ಸುಳ್ಳು ಹೇಳೋದು ಬದುಕು. ಯಾಕಂದರೆ ಇಲ್ಲದಿದ್ದರೆ ನನ್ನ ಎಲ್ಲ ಕಥೆ ಕಾದಂಬರಿಯಲ್ಲಿ ಬರುವಂಥ ಎಲ್ಲರೂ ಬಹಳ ಒಳ್ಳೆಯವರು ಗೊತ್ತಾ. ಯಾವುದೇ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಯಾವುದೇ ಹೆಣ್ಣು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಯಾವುದೇ ಹೆಣ್ಣಿಗೆ ರೇಪ್ ಆಗೋದಿಲ್ಲ. ಇದೆಲ್ಲ ಸಾಧ್ಯ ಅಂದರೆ ನನ್ನ ಕೃತಿಗಳಲ್ಲಿ ಮಾತ್ರ ಸಾಧ್ಯ. ಯಾಕಂದರೆ ನಾನು ಬರೆಯುವುದು ಎಲ್ಲನೂ ಸುಳ್ಳು, ನನ್ನ ಆಸೆ ಅದು ಹಾಗೇ ಆಗಬೇಕು ಅಂತ. ನಾನು ಕುವೆಂಪು ಬಗ್ಗೆ ಆಗ ಮಾತಾಡಿದೆಯಲ್ಲ, ನಾನು ಕುವೆಂಪು ಬಗ್ಗೆ ಇದೇ ಪ್ರಶ್ನೆಯನ್ನು ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಲ್ಲಿ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅನ್ನೋ ದೊಡ್ಡ ಒಂದು ಸಭೆ ಆಗಿತ್ತು. ಇದು ಅನಂತಮೂರ್ತಿ, ಲಂಕೇಶು ಎಲ್ಲರೂ ಹತ್ತಿರ ಇದ್ದು ಆಡಿಯನ್ಸಲ್ಲಿದ್ದರು. ನಾನು ಸ್ಟೇಜಲ್ಲಿ ಹೇಳಿದೆ, ನಾನು ಇಷ್ಟು ಗೌರವಿಸುವಂತಹ ಕುವೆಂಪು ಇಂಥ ಮೂರ್ಖತನ ಯಾಕೆ ಮಾಡಿದರು ಅಂತ. ಅಲ್ಲಲ್ಲ, ಆ ಕಾಲದಲ್ಲಿ ಇರುವ 4 ಜನ ಮುಸ್ಲಿಮ್ಸ್ ಹಾಗೆ ಇದ್ರಂತ. ಮಾರಾಯ, ಕುವೆಂಪುರವರು ವರದಿ ಮಾಡ್ತಾ ಇಲ್ಲ, ಅವರು ಬರೆದದ್ದು ಒಂದು ಸೃಜನಶೀಲ ಸಾಹಿತ್ಯ. ಉದ್ದೇಶ ಏನು? ಜನರಿಗೆ ಸತ್ಯ ತಿಳಿಸೋದು. ಅದರ ಒಟ್ಟಿಗೆ ಒಂದು 4 ಜನ ಮುಸ್ಲಿಮರು ಒಳ್ಳೆಯವರಿದ್ದಾರೆ ತೋರಿಸೋದು. ಯಾಕಂದರೆ ಕೆಟ್ಟ ಗೌಡರಿದ್ದಾರೆ, ಕೆಟ್ಟ ಲಿಂಗಾಯತರಿದ್ದಾರೆ, ಕೆಟ್ಟ ಬ್ರಾಹ್ಮಣ ಇದ್ದಾನೆ, ಎಲ್ಲರೂ ಇದ್ದಾರೆ, ಒಳ್ಳೆಯವರು ಇರ್ತಾರೆ. ಮುಸ್ಲಿಮರಲ್ಲಿ ಎಲ್ಲರೂ ಕೆಟ್ಟವರೇನು 4 ಜನವು? ಎಟ್ಲೀಸ್ಟ್ ಒಬ್ಬ ಆ ಹೊನ್ನಳ್ಳಿ ಹೊಡೆತ ಮಾಡಿದ ಮನೆಗೆ ಬಂದಾಗ ಅವನ ಮಗಳು, ಮುಸ್ಲಿಂ ಮಗಳು, ಒಂದು ಪ್ರಶ್ನೆಗಳು, ಅಪ್ಪ ನೀನು ಯಾಕೆ ಅಪ್ಪ ಹೀಗೆ ಮಾಡ್ತಿ? ಒಂದು ಸೆಂಟೆನ್ಸ್ ಸಾಕ್ರಿ, 363 ಪುಟದ ಕಾದಂಬರಿಗೆ ಒಂದು ಸೆಂಟೆನ್ಸು ಸಾಕು, ಒಂದು ಮಗಳ ಒಂದು ಪ್ರಶ್ನೆ ಸಾಕು. ಕುವೆಂಪುರವರು ಕೂಡ 2 ಹೇಳಿ ಒಂದು ಹುಡುಗಿ ಕೇಳೋದು, ಯಾಕಪ್ಪ ಹೀಗೆ ಮಾಡ್ತಿದ್ದೆ, ಒಂದು ಸೆಂಟೆನ್ಸು, ಬರೀ 5 ಪದ. ಅದು ಅದನ್ನೂ ಮಾಡಲಿಲ್ಲಲ್ಲ ಕುವೆಂಪು. ಉದ್ದೇಶಪೂರ್ವಕವಾಗಿ ಮಾಡಿದ್ರ ಗೊತ್ತಿಲ್ಲ. ಇದಕ್ಕೂ ನನ್ನ ಬಗ್ಗೆ PhD ಮಾಡಿದ ಒಬ್ಬರಿಗೆ PhD ಕೊಡಲಿಕ್ಕೆ ನನ್ನನ್ನು ಮೈಸೂರು ಯೂನಿವರ್ಸಿಟಿ ಕೇಳಿದಾಗ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಇದೇ ಪ್ರಶ್ನೆ ಕೇಳಿದೆ, ಕುವೆಂಪುರವರು ಉದ್ದೇಶಪೂರ್ವಕ ಮಾಡಿದ್ದ ಅಂತ. ಟೋಟಲ್ ಕನ್ಫ್ಯೂಷನ್ ಆಗ್ತದೆ ನನಗೆ. ಟೈಮ್ ಎಷ್ಟು ಸರ್? ನಾನು ಎಷ್ಟು ನಿಮಿಷ ಮಾತಾಡ್ಬೋದು? ಇನ್ನೊಂದು 5 ನಿಮಿಷ ಮಾತಾಡೋದು, ಯಾಕಂದರೆ ರಾತ್ರಿ ಯಾಕೆಂದ್ರೆ ಟೋಟಲ್ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ನನಗೆ ಇಲ್ಲಿ ಈ ಮೇಡಮನ್ನು ಕರಿಬಾರ್ದಿತ್ತು, ಅವರು ಎಲ್ಲನೂ ಹೇಳಿಬಿಟ್ಟಾಗಿದೆ. ಇಂಥ ಸ್ಥಿತಿಯಲ್ಲಿ ನಾನು ಗುಲ್ಬರ್ಗದಲ್ಲಿ ಆಯಿತು, ಸಾಹಿತ್ಯ ಕ್ಷೇತ್ರಕ್ಕೆ ಬಂದೆ. ಮತ್ತು ನಾನು ಬ್ಯಾಂಕಲ್ಲಿದ್ದೆಲ್ಲ, ನನಗೆ ದೇವಸ್ಥಾನ ಇರೋದು ಜಗತ್ತಲ್ಲಿ ಒಂದು ಮಾತ್ರ ನನ್ನ ಬ್ಯಾಂಕು. ಆಗ ಅದು ಸಿಂಡಿಕೇಟ್ ಬ್ಯಾಂಕ್ ಆಗಿತ್ತು, ಈಗ ಕೆನರಾ ಬ್ಯಾಂಕು. ನನ್ನನ್ನು ಯಾವುದೇ ಬ್ಯಾಂಕಿನಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಒಂದು ಬ್ರ್ಯಾಂಚಲ್ಲಿ ಬಹಳ ಅಂದರೆ 3 ವರ್ಷ 5 ವರ್ಷ ತನಕ ಇರ್ಬೋದು, ಅಂದರೆ ಟ್ರಾನ್ಸ್ಫರ್ ಆಗಲೇಬೇಕು. ಆದರೆ ನನ್ನನ್ನು
ನನ್ನ ಸಿಂಡಿಕೇಟ್ ಬ್ಯಾಂಕು 40 ವರ್ಷಗಳ ಕಾಲ ಒಂದೇ ಡಿಪಾರ್ಟ್ಮೆಂಟಲ್ಲಿ 40 ವರ್ಷಗಳ ಕಾಲ ನನ್ನನ್ನು ಒಂದೇ ಕಡೆ ಇಟ್ಕೊಂಡಿದ್ದು. ಯಾಕಂದರೆ ನನ್ನಷ್ಟು ಸುಳ್ಳು ಬೇರೆ ಯಾರೂ ಅಷ್ಟು ಚೆನ್ನಾಗಿ ಹೇಳುವುದಿಲ್ಲ ಅಂತ. ಯಾಕಂದರೆ ನಾನು ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ನ ಚೀಫ್ ಬ್ಯಾಂಕಿದ್ದು. ಪ್ರಚಾರ ಅಂದರೆ ಸುಳ್ಳಲ್ವ? ಈ ಪ್ರಚಾರ ಮಾಡೋದಕ್ಕೆ ನನ್ನನ್ನು 40 ವರ್ಷ ಉಟ್ಕೊಂಡ್ರು ಒಂದೇ ಡಿಪಾರ್ಟ್ಮೆಂಟು. ಹಾಗಾಗಿ ನನ್ನ ಮಕ್ಕಳು ಅಲ್ಲೇ ಕಲಿತರು. ನನ್ನ ದೊಡ್ಡವಳಿಗೆ ಅಲ್ಲೇ MITಯಲ್ಲಿ ವರ್ಷಕ್ಕೆ 4,500 ರೂಪಾಯಿ ಫೀಸು ರೀ. ಇವತ್ತು ಇದು 4.5 ಕೋಟಿ ಬೇಕು MITಯಲ್ಲಿ ಒಂದು ಡಿಗ್ರಿ ಸಿಗಲಿಕ್ಕೆ. 4,500 ರೂಪಾಯಿ ಆಗಿ ನನ್ನ ಮಗಳಿಗೆ ಅಲ್ಲಿಗೆ, ಅವಳು ಇಂಜಿನಿಯರಿಂಗ್ ಆಯಿತು. ನಮ್ಮ ಅಧ್ಯಕ್ಷರು ಒಬ್ಬರು ಕೃಷ್ಣಮೂರ್ತಿ ಅಂತ ಇದ್ದರು, ಚೆನ್ನೈಯವರು, ಭಯಾನಕ ಟೆರರ್ ಅವರು. ನನ್ನ ಬಗ್ಗೆ ಯಾಕೋ ಪ್ರೀತಿ, ಈ ಜಗತ್ತಿನ ಎಲ್ಲ ಟೆರರಿಸ್ಟಿಗೂ ನನ್ನ ಬಗ್ಗೆ ಬಹಳ ಪ್ರೀತಿ ಇರುತ್ತೆ. ಇದು ಅವರು, ನಾನು ಹೇಳಿದೆ ಸರ್ ನನ್ನ ಮಗಳಿಗೆ ಕೆಲಸ ಆಗಿ ಸರ್ ಬೆಂಗಳೂರಿಗೆ ಒಂದು ಟ್ರಾನ್ಸ್ಫರ್ ಬೇಕು ಅಂತ. ಆ ಮನುಷ್ಯ ಏನು ಮಾಡಿದೆ ಗೊತ್ತಾ? ಇಡೀ ಪಬ್ಲಿಸಿಟಿ ಸೆಕ್ಷನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದರು. ನಂಬ್ತೀರಾ? ಆತ್ಮಕಥೆಯಲ್ಲಿ ಬರೆದಿದ್ದೇನೆ, ಹಾಗೆ ದಾಖಲೆ ಅದು. ಯಾರೋ ನಾನು ಸುಳ್ಳು ಹೇಳಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಡೀ ಪಬ್ಲಿಸಿಟಿ ಸೆಕ್ಷನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದರು. ನಾನು ಹೇಳಿದೆಲ್ಲವೂ ನಡೀತಾ ಇದೆ ರೀ. ನಾನು ಹೇಳಿದೆಲ್ಲೋ ನಡೀತಾ ಇರಬೇಕಾದ್ರೆ ಒಂದು ಸಣ್ಣ ಜೋಕ್ ಅದು. ಎಲ್ಲೋ ಪ್ರಜಾವಾಣಿ ಒಂದು ಆರ್ಟಿಕಲ್ ಬರೆದಿದೆ, ಅದು ಯಾವುದೋ ಸಂದರ್ಶನದಲ್ಲಿ ಬಂದದ್ದು. ಅದು ನಿಮ್ಮ ಬದುಕಿನ 2 ಆಸೆಗಳು ಯಾವುದು ಅಂದರೆ, ಒಂದು ಕುವೆಂಪು ಅವರಿಗಿಂತ ಹೆಚ್ಚು ಪುಟದ ಒಂದು ಕಾದಂಬರಿ ಬರಿಬೇಕು ಅಂತ. ಅದು ಮಾಡಿದ್ದೇನೆ. ಕುವೆಂಪು ಅವರಿಂದ ಒಳ್ಳೆಯ ಪುಸ್ತಕ ಅಂತ ಹೇಳಿಲ್ಲ, ಅವ್ರದ್ದು ಏನೋ 360 ಪುಟ ಇತ್ತು, ನನ್ನದು 1,100 ಪುಟ. ಆದ ಕಾರಣ ನಾನು ಕುವೆಂಪುಗಿಂತ ದೊಡ್ಡದು ಬರೆದೆ. ಎರಡನೇದು ಶಿವರಾಮ ಕಾರಂತರ ಹಾಗೆ ಬದುಕಬೇಕು ಅಂತ. ಯಾಕಂದರೆ ಶಿವರಾಮ ಕಾರಂತರು ನಾನು ಮಣಿಪಾಲದ 27 ವರ್ಷ ಅವರ ಒಟ್ಟಿಗೇ ಇದ್ದೆ. ಶಿವರಾಮ ಕಾರಂತರ ಹಾಗೆ ಬದುಕಬೇಕು ಅಂದರೆ ಎಲ್ಲವೂ ಸಾಧ್ಯವಾಗದೆ ಹೋಗ್ಬೋದು. ಅವರು ಎಷ್ಟು ದಿವಸ ಬದುಕಿದ್ರೆ ಅಷ್ಟು ದಿವಸ ನಾವು ಬದುಕಬೇಕಲ್ಲ. ಅವರು 93 ವರ್ಷ 7 ದಿವಸ 8 ದಿವಸ ಏನು ಬದುಕಿದ್ದಾರೆ, ನಾನು ಬದುಕ್ತೇನೆ. ಅದು ಡಿಸೈಡೆಡ್. ನಾನು ಇಷ್ಟು ದಿವಸ ಬದುಕ್ತೇನೆ ಅಂತ ನನ್ನ ಹೆಂಡತಿ ಯಾವಾಗಲೂ ಬಗ್ಗೆ ಹಾಗೆ ಹೇಳಬಾರ್ದು ಅಂತ. ನನಗೆ ಗೊತ್ತಿಲ್ಲ ನಾನು ಎಷ್ಟು ವರ್ಷ ಬದುಕ್ತೇನೆ ಅಂತ. ನಾನು ಬದುಕಿದ್ದು ನನ್ನ ಮನಸ್ಸಿನಲ್ಲಿ ಕಂಡದ್ದನ್ನು ಎಲ್ಲವನ್ನು ನಾನೇ ದೇವರು ಆದ ಕಾರಣ ನಾನು ಹುಚ್ಚುಚ್ಚಾಗಿ ಮಾತಾಡ್ತಾ ಅನಿಸ್ಬೋದು. ಆದರೆ ನನಗೆ 93 ಆದಾಗ ನನ್ನ ಹುಟ್ಟುಹಬ್ಬಕ್ಕೆ ದಯವಿಟ್ಟು ನೀವೆಲ್ಲ ಬರಬೇಕು. ಅದು ಸುಳ್ಳು ಹೇಳ್ತಾ ಇಲ್ಲ, ನಮ್ಮಿಂದ ಸಾಧ್ಯ ಆಗುತ್ತೆ. ಇದೇ KK ಪೈ ಬ್ಯಾಂಕಿನ, ಸಿಂಡಿಕೇಟ್ ಬ್ಯಾಂಕಿನ KK ಪೈ ಅಂದರೆ ನನಗೆ ದೇವರವರು. ನನ್ನನ್ನು ಫಸ್ಟಿಗೆ ಮಣಿಪಾಲಕ್ಕೆ ಕರೆಸಿಕೊಂಡ್ರು. ಅವರು ಹೇಳಿದ ಒಂದು ಮಾತು, ನೋಡು ಮಗು, ಹೆಡ್ ಆಫೀಸಿಗೆ ಸ್ಕೇಲ್ 1 ಆಫೀಸರನ್ನು ತರಿಸುವ ಕ್ರಮ ಇರೋದಿಲ್ಲ. ಆದರೆ ನಾನೊಂದು ಪತ್ರ ಬರೆದಿದ್ದೆ ಪ್ರಮೋಷನ್ ಆದ ಕೂಡ. ಸರ್ ನಾನು KK ಪೈ ಯಾರು ಅಂತ ಕಂಡವಲ್ಲ, ನಾನು ಕಾಗದ ಬರೆದೆ, ಸರ್ ನನಗೆ ಹೀಗೆ ಆಗಿದೆ, ಕತೆ ಬರೆಯೋ ಒಂದು ಅಭ್ಯಾಸ ಎಲ್ಲ ಉಂಟು ಸರ್, ನನಗೆ ಒಂದು ಪಬ್ಲಿಸಿಟಿ ಸೆಕ್ಷನ್ಲಿ ಕೊಡಿ ಅಂತ. ನನಗೆ 10-15 ದಿವಸದಲ್ಲಿ ಆರ್ಡರ್ ರೀ. ಒಂದು ಪತ್ರದಲ್ಲಿ KK ಪೈ ಅವರು ನನ್ನನ್ನು ಪುತ್ತೂರಿಂದ ಹೆಡ್ ಆಫೀಸಿಗೆ ಟ್ರಾನ್ಸ್ಫರು. ಅಲ್ಲಿ ಹೋಗಿ ಸೇರಿದ ಬಳಿಕ ನನಗೆ ಅಲ್ಲಿ ಒಳಗೆ ಹೋಲಿಕೆ ಭಯ. ವಾಚ್ಮ್ಯಾನ್ ಎಲ್ಲ ಇರ್ತಾರೆ ಅಲ್ಲಿ. ನಾನು ವಾಚ್ಮನ್ಗೆ ನಾನು ನಮಸ್ಕಾರ ಕೊಡಬೇಕಾ, ನಾನು ಆಫೀಸ್ ಆದ ಕಾರಣ ಅವನು ನಮಸ್ಕಾರ, ನನಗೆ ಕನ್ಫ್ಯೂಷನ್ ಅದು. ಇವತ್ತು ನನಗೆ ತೀರ್ಮಾನ ಆಗಿಲ್ಲ ಯಾರಿಗೆ ಯಾರು ಮೊದಲು ಬರಬೇಕು ಅಂತ. ಅದ್ರ ಬಗ್ಗೆ ಬೇರೆಯೇ ಮಾತಾಡ್ಬೋದು. ಅಲ್ಲಿ KK ಪೈ ಒಂದು ಕರೆದು ಹೇಳಿದರು, ನಿಮ್ಮನ್ನು ಯಾಕೋ ನಿನ್ನ ಪತ್ರ ಓದುವಾಗ ನನಗೆ ನಿನ್ನನ್ನು ತರಿಸಬೇಕು ಅಂತ ಅನ್ನಿಸ್ತು, ನಿನ್ನ ಒಳಗೆ ಏನೋ ಉಂಟು ಅಂತ ಗೊತ್ತಾಯಿತು. ಆದರೆ ಒಂದು ತಿಳ್ಕೊ, ಇಲ್ಲಿ ನೀನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಬರ್ತೀಯ ಹೆಡ್ ಆಫೀಸಲ್ಲಿ. ಇದೆಲ್ಲ ಎಕ್ಸಿಕ್ಯೂಟಿವ್ಸ್ ತುಂಬ ಜನ ಇರ್ತಾರೆ. ಯಾವುದೇ ಒಂದು ರೂಮಲ್ಲಿ, ಕೋಣೆಯಲ್ಲಿ ನೀನು ಕಂಡದ್ದನ್ನು ಕೇಳಿದ್ದನ್ನು ಕ್ಯಾಬಿನ ಹೊರಗೆ ಇನ್ನೊಬ್ಬರಿಗೆ ಹೇಳಬಾರ್ದು. ನಾನು ಅದನ್ನು ಕೊನೆ ತನಕ ಪಾಲಿಸಿದೆ, 40 ವರ್ಷ ಪಾಲಿಸಿದೆ, ಅಲ್ಲೇ ಉಳ್ಕೊಂಡೆ. KK ಪೈ ಹೇಳಿದ್ರು, ನೀನು ಹಾಗೆ ಪಾಲಿಸಿ ನೀನು ಚೆನ್ನಾಗಿ ಬ್ಯಾಂಕಲ್ಲಿ ಬದುಕ್ತೀಯ ಅಂತ. ಬ್ಯಾಂಕಿನ ಒಳಗೆ ಏನು ಆಗುತ್ತೆ ಎಂಬುದು ಒಂದು ಕಡೆ. ಹಾಗಾಗಿ ನಮ್ಮಲ್ಲೊಬ್ಬರು ED ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಂದಿದ್ದರು, ಅವ್ರ ಹೆಸರು ಮರ್ತೆ ನಾನು, ಇಷ್ಟು ದಪ್ಪ ಇದ್ದರು. ಅವರು ನನ್ನನ್ನು ಕರೀತಾ ಇದ್ದದ್ದು ಪತಾನಹಿ ಸಾಬ್ ಅಂತ. ಅವ್ರಿಗೆ ಹಿಂದಿ ಬರ್ತಿತ್ತು, ನನಗೆ ಇಂಗ್ಲೀಷ್ ಬರೋದಿಲ್ಲ. ಪತಾನಹಿ ಸಾಬ್ ಅಂತ. ಯಾಕಂದರೆ ಅವರು ಯಾರನ್ನಾದ್ರು ಅಟೆಂಡ್ ಇರ್ತಾ ಜಾಕೆ ಪತಾನಹಿ ಸಾಬ್ ಕ ಬುಲಾವ ಅಂತ. ಯಾಕಂದರೆ ಅವರು ಏನು ಕೇಳಿದ್ರು ನಾನು ಒಂದೇ ಹೇಳೋದು ಪತಾನಹಿ ಸಾಬ್ ಅಂತ. ಅವ್ರು ಏನೆಲ್ಲ ಕೇಳ್ತಿದ್ರು, ನಾನು ಒಂದೇ ಪತಾನಹಿ ಸಾಬ್ ಅಂತಿದ್ರೆ. ಅವರು ಒಮ್ಮೆ ಬೋರ್ಡು ಮೀಟಿಂಗಲ್ಲಿ ಕೂಡ ಸ್ವಲ್ಪ ಗಟ್ಟಿಯಾಗಿ ಇನ್ನೂ ಬರ್ತಾ ಆ ಪತಾನಹಿ ಸಾಬ್ ಕ ಬುಲಾವ ಅಂತ. ಇದು ನನ್ನ ಸ್ಥಿತಿ. ಅದರಿಂದಾಗಿ ಒಂದು ಕ್ಯಾಬಿನಲ್ಲಿ ಆದದ್ದನ್ನು, ಇದು ನಿಮಗೆ ಒಂದು ಸ್ವಲ್ಪ, ಇದು ಯಾವುದೋ ಒಂದು ಆಫೀಸಿಗೆ ಸೇರಿದರೆ ಒಂದು ಕ್ಯಾಬಿನಲ್ಲಿ ನಿಮ್ಮೊಟ್ಟಿಗೆ ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಡಿ. ಮತ್ತು ಈ ಗಂಡು ಹುಡುಗರ ಥರ ನಂದು ಮಕ್ಕಳೇ, ಈ ಬದುಕು ನಾವು ಎಣಿಸಿದ ಹಾಗೆ ಇಲ್ಲ. ಆದರೆ ನಾವು ಎಣಿಸ್ತಾನೇ ಇರಬೇಕು, ಇದು ಹೀಗೇ ಇರಬೇಕು ಅಂತ. ನಿಮ್ಮಲ್ಲಿ ಒಂದು ದಿವಸ ನಿಮ್ಮಲ್ಲಿ ಕೂಡ ಯಾರೂ ಮಹಾತ್ಮ ಆಗ್ಬೋದು, ಈ ದೇಶದ ಮಿನಿಸ್ಟರ್ ಆಗ್ಬೋದು, ಇದು ಅಧ್ಯಕ್ಷನೂ ಆಗ್ಬೋದು. ಸಾರಿ. ಆದ ಕಾರಣ ಇಲ್ಲಿ ನಾನು ತಮಾಷೆಗೆ ಹೇಳಿದ್ದನ್ನು ಮನೆಗೆ ಹೋಗಿ ಸ್ವಲ್ಪ ಯೋಚನೆ ಮಾಡಿ. ನಾನು ತಮಾಷೆಗೆ ಯಾಕೆ ಹೇಳ್ತಾ ಇದ್ದೆ, ಅದಕ್ಕೆ ಬೇರೆ ಹಿನ್ನೆಲೆ ಕಾರಣಗಳೆಲ್ಲ ಬೇರೆ ಉಂಟು. ನಾನು ಯಾಕೆಂದರೆ ಪತ್ರಿಕೆಗಳಿಗೂ ಕನ್ಫ್ಯೂಸ್ ಆಗಬೇಕು, ನಾನು ಆ ಕಡೆನ ಈ ಕಡೆ ಗೊತ್ತಾಗಬಾರ್ದು. ಅದಕ್ಕೆ ನಾನು ಹೀಗೇ ಮಾತಾಡಬೇಕಾಗತ್ತೆ.
ಯಾಕಂದರೆ ಉದ್ದೇಶ ಆದ ಕಾರಣ ನಿಮಗೆ ಮತ್ತು ನಿಮಗೆ ಒಳ್ಳೆಯ ಫ್ಯೂಚರ್ ಇದೆ. ಆದ ಕಾರಣ ಏನೇನೋ ತಲೆವಿಷಯ ಮಾಡ್ಬೋದು. ಹೆಣ್ಣು ಮಕ್ಕಳಲ್ಲಿ ಹೋಗ್ಬಿಟ್ರೆ ಕಾಣಿದ್ರೆ ಮಕ್ಕಳ ಹತ್ರ ಕೂಡ ಹೆಣ್ಣು ಮಕ್ಕಳ ಹತ್ರ ಇನ್ನೊಂದು ಮಾತು, ಅಪ್ಪ ಅಮ್ಮನನ್ನು ಪ್ರಶ್ನಿಸಲು ಕಲೀರಿ, ಪ್ರಶ್ನೆ ಮಾಡಿ. ಅಪ್ಪ ಅಮ್ಮನ ಎಲ್ಲ ನೋಡಿ, ನಮಗೆ ಅಪ್ಪ ಅಮ್ಮನ ಗುಣಗಳು ಬರುತ್ತೆ ಅಂತ. ಯಾಕಂದರೆ ಇದು ಖಲೀಲ್ ಗಿಬ್ರಾನ್ ಒಂದು ಕಡೆ ಹೇಳಿದರು, ಅಪ್ಪ ಅಮ್ಮನಿಗಿದು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ನಿಮ್ಮ ಜೊತೆಗೆ ಅವರು ಇರಬಹುದು ಅಷ್ಟೇ. ಆದ ಕಾರಣ ನಿಮಗೆ ಗೊತ್ತಿರೋದನ್ನು ಎಲ್ಲ ನೀನು ಹೀಗೆ ಇರಬೇಕಂತ ಮಕ್ಕಳಿಗೆ ಹೇಳಲಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಹಾಗೆ ಬೆಳೆಸಿದರೆ ಬದುಕು ಹಿಂದಕ್ಕೆ ಹೋಗುತ್ತೆ. ಅವರನ್ನು ಬಿಟ್ಟು ಬಿಡಿ, ಅವರು ಮುಂದಕ್ಕೆ ಹೋಗಲಿ, ಅವರನ್ನು ಬಿಟ್ಟು ಬಿಡಿ ಮುಂದಕ್ಕೆ ಹೋಗಲಿ ಅಂತ. ಹಾಗಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಹೆತ್ತವರು ದಯವಿಟ್ಟು ತಿಳ್ಕೊಳ್ಳಿ, ಮಕ್ಕಳನ್ನು ಓದಿಸಿ ಶಾಲೆಗೆ ಸೇರಿಸಿ. ಇಲ್ಲಿಯ ಪಾಪ ಎಲ್ಲ ಶಾಲೆಗೆ ಹೋದವರು ಇದ್ದಾರಲ್ಲ, ನಾನು ನನ್ನ ಬದುಕಿನಲ್ಲಿ ಹಾಗಿಲ್ಲ. ಯಾಕಂದರೆ ನನ್ನ ತಂಗಿಯನ್ನು 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ತಂಗಿಯನ್ನು ತುಂಬ ಬ್ರಿಲಿಯಂಟ್ ಇತ್ತು, ಎಲ್ಲನೂ ಬರ್ತಿತ್ತು ಅವಳಿಗೆ. ನಾನು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂದರೆ ನಾನು ಫಸ್ಟಿಗೆ ಸೇರಿದಾಗ ನನಗಿಂತ ಅವಳೊಂದು 10-14 ವರ್ಷ ಸಣ್ಣವಳವಳು. ಊರವರೆಲ್ಲ ಸೇರಿ ಬಿಡಿಸಿಲ್ಲ. ನಾನು ಹಠ ಹಿಡಿದವ ಮತ್ತೆ ಬಂದವ, ಮಾಡಿದ ಮೊದಲ ಕೆಲಸ ಅವಳನ್ನು ಶಾಲೆಗೆ ಸೇರಿಸಿದೆ. ಅವಳಿಗೆ ಮೊನ್ನೆ ರಿಟೈರ್ಡ್ ಆಯಿತು ಬ್ಯಾಂಕ್ ಮ್ಯಾನೇಜರ್ ಆಗಿ. ಅವಳ 2 ಮಕ್ಕಳು ಅಮೇರಿಕಾದಲ್ಲಿದ್ದಾರೆ. ಅಲ್ಲ, ಅಮೇರಿಕಾದಲ್ಲಿ ದೊಡ್ಡ ಸಾಧನೆ ಅಂತ ಹೇಳ್ತಾ ಇಲ್ಲ, 2 ಕಂಪ್ಯೂಟ್ರು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ, ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ, ಅಮ್ಮನನ್ನು ಚೆನ್ನಾಗಿ ಸಾಕ್ತಾ ಇದ್ದಾರೆ. ಇದು ಸಾಧ್ಯ ಆಗೋದು ಯಾಕೆ? ಇದು ಓದು. ಆದ ಕಾರಣ ಯಾಕಂದರೆ ಇಲ್ಲಿ ನಾನು ಇಲ್ಲಿ ಮಾತಾಡೋದು ಕೆಲವರಿಗೆ ಅಂತ, ಯಾಕಂದರೆ ಇಲ್ಲಿ ಅಂಥ ಸಮಸ್ಯೆಗಳಿಲ್ಲ. ಹಿಜಾಬ್ ಇದು ಒಂದೇ ಇದ್ದದ್ದು. ನಮ್ಮೂರಲ್ಲಿ ಮೊನ್ನೆ ಹಿಜಾಬಿನ ಸಂದರ್ಭದಲ್ಲಿ ಎಷ್ಟು ಗಲಾಟೆಗಳಾಯಿತು, ಎಷ್ಟು ಜನಕ್ಕೆ ಕೆಲಸ ಬಿಡಬೇಕಾಯಿತು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಹಿಜಾಬ್ ಪಕ್ಕದ ಮನೆಯವರು ನನ್ನ ಮಗಳು ಹಿಜಾಬ್ ಇಲ್ಲದೆ ಹೋದ ನೋಡಿ ಹೀಗೆ ನೋಡ್ತಾರೆ, ಏನೋ ಆಂಕರವ ಅಂತ. ಅಲ್ಲ, ಅವರಿಗೂ ಉಪಾಯ ಇಲ್ಲ. ಅದು ನಮ್ಮ ದಕ್ಷಿಣ ಕಡೆ ಅಂಥ ಭಯಾನಕವಾದ ಸ್ಥಿತಿಯಲ್ಲಿದೆ. ನಾನು ಪುಣ್ಯಕ್ಕೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದೆ. ಮತ್ತು ಇಲ್ಲಿ ಇವರು ವಿನಯ, ನನ್ನ 40 ವರ್ಷಗಳ ಬದುಕಿನಲ್ಲಿ, ಯಾವುದು ಸಾಹಿತ್ಯ ಬದುಕಿನಲ್ಲಿ ನಾನು ಇಷ್ಟು ಚೆನ್ನಾಗಿ ಹೊಗಳಿದ್ದು ಬೇರೆ ಯಾರೂ ಇಲ್ಲ. ಇದೇ ಮೇಡಮ್ನ ನಾನು ಅಷ್ಟು ಚೆನ್ನಾಗಿ ಹೊಗಳಿದ್ರು. ಇಲ್ಲಿ ಮಾತಾಡಲಿಕ್ಕೆ ಟೈಮ್ ಇಲ್ಲ. ನಾನು ನಾಳೆ ಬೆಳಿಗ್ಗೆ ತನಕ ಮಾತಾಡಲಿಕ್ಕೆ ತಯಾರಿದ್ದೇನೆ. ಬೇರೆ ಸಬ್ಜೆಕ್ಟ್ ಎಲ್ಲ ಬರ್ಕೊಂಡು ಬಂದಿದ್ದೆ, ಎಲ್ಲನೂ ಬಿಟ್ಬಿಡ್ತೇನೆ. ಮತ್ತು ಇವತ್ತು ನಾನು ಇಲ್ಲಿಗೆ ಏನೆಲ್ಲ ಮಾತಾಡಬಾರ್ದು ಬರ್ಕೊಂಡದ್ದು ಸ್ವಲ್ಪನೇ ಇದೆ, ಅದು ಇಲ್ಲಿದೆ. ಆದ ಕಾರಣ ಬಹಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ಕಂಡು. ನೆನಪಿಟ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತೇನೆ. ನಿಮ್ಮಲ್ಲಿ ಯಾರಾದರೂ ಮುಂದೆ ದೊಡ್ಡ ಜನ ಆದರೆ ಇನ್ನೊಂದು 5-6 ವರ್ಷ ನನಗೊಂದು ಕಾರ್ಡ್ ಹಾಕಿ, ಸರ್ ನಿಮ್ಮ ಮಾತು ಕೇಳಿ ನಾನು ಇಂದು ಯುವ ಸ್ಥಿತಿಗೆ ಮುಟ್ಟಿದ್ದೇನೆ ಅಂತ. ಮತ್ತು ಸರ್ ಇದ್ದಾರಲ್ಲ, ನಾನು ಅವರ ಒಟ್ಟಿಗೆ ಒಂದು ಬಲಕ್ಕೆ ಕೂತೇ ಇಲ್ಲ, ಅದು ದೊಡ್ಡ ಒಂದು ಸಂಭ್ರಮ. ಇನ್ನೊಂದು ವಿಷಯ ಹೇಳಬೇಕು, ಕರ್ನಾಟಕದಲ್ಲಿ ನಾನು ಎಷ್ಟೋ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋಗಿದ್ದೆ. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದೆಯಲ್ಲ, ನಿನ್ನೆ ರಾತ್ರಿ 11 ಗಂಟೆ ತನಕ ಏನೋ ಮಾಡ್ತಾಯಿದ್ರು ಅಲ್ಲಿ. ನಾನು ಕೇಳಿದೆ, ಅಲ್ಲಿ ಅವ್ರ ಹತ್ರ ಕೇಳಿದೆ, ಸರ್ ನಿಮಗೆ ಸಂಬಳ ಕೊಡ್ತಾರೆ ಇಲ್ಲಿ ಅಂತ. ಸಂಬಳ ಇಲ್ಲದೆ ದುಡಿಯುವಂಥ ಎಷ್ಟೋ ಜನ ಇದ್ದಾರೆ ಇವರೊಟ್ಟಿಗೆ. ನಮ್ಮೂರಲ್ಲೇ ಕೂಡ ಇಂತಹ ಒಂದು ಸಂಘ ನನಗೆ ಗೊತ್ತಿದ್ದ ಹಾಗೆ ಬೇರೆ ಎಲ್ಲಿ ಕೂಡ ಒಂದು ಭಾಷೆ ಬಗ್ಗೆ ಇದು ಇಲ್ಲ ಇಲ್ಲಿ. ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಏನು ಗೊತ್ತಾ, ಸಂಘಟನೆ ಆರಂಭ ಮಾಡೋದು ಸುಲಭ, ಒಂದು 2-3 ವರ್ಷದಲ್ಲಿ ಅದರಲ್ಲಿ 2 ಗುಂಪಾಗತ್ತೆ. ಇದು ಹಾಗೇನೂ ಆಗಿಲ್ಲ, ಇನ್ನೂ ಒಟ್ಟಿಗೆ ಇದ್ದಾರೆ, ಇನ್ನೂ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದೀರಿ ಸರ್. ನಿಮಗೆಲ್ಲ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾಯಿದ್ದೇನೆ. ಮತ್ತು ನನ್ನನ್ನು ಇಲ್ಲಿ ಕರೆದದಕ್ಕೆ ಸರ್, ತಾವು ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು. ಮೇಡಮ್ ನನ್ನ ಅಕ್ಕ ಅಲ್ಲಿಗೆ ಸೈಡಲ್ಲಿ ಸುಮ್ಮನೆ ಕೂತಿದ್ದಾರೆ. ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ನಾನು ಅವರೊಟ್ಟಿಗೆ ಇದ್ದೆ. ನನಗೆ ನಿಮ್ಮನ್ನೆಲ್ಲ ಕಂಡು ಬಹಳ ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಎಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಬೋಳ್ವಾರು ಮೊಹಮ್ಮದ್ ಕುಂಞ್ ಅವರು ತಮ್ಮನ್ನೆಲ್ಲ ಕುರಿತು ತಮ್ಮ ಅಂತರಂಗದ ಅನುಭವಗಳನ್ನು ಹಂಚಿಕೊಂಡರು.